ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಮಾರ್ಚ್ 2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಪುಷ್ಯ ನಕ್ಷತ್ರ, ಸುಕರ್ಮ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತು ನನ್ನ ತಾಯಿ ಗಂಗಮ್ಮ ಕ್ಷೇತ್ರದಲ್ಲಿ, ಜ್ಞಾನ ಗಂಗಾ ಕ್ಷೇತ್ರ, ತುಂಬಾ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಜನಗಳು ಇಲ್ಲಿ ತಮ್ಮ ಕೋರಿಕೆಗಳು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಭೂಮಿ ಇರ್ಬೋದು, ಮಕ್ಕಳಿರ್ಬೋದು, ದಿಕ್ಕು ತಪ್ಪಿಬಿಟ್ಟಿದೆ ಅಂದವರಿಗೆಲ್ಲ ದಿಕ್ಕು ತೋರಿಸಿದಂತ ತಾಯಿ. ದಿಕ್ಕಿಲ್ಲದ ಈ ಪರದೇಶಿಗೆ ಅಮ್ಮ ನನಗೊಂದು ದಾರಿ ಮಾಡಿಕೊಟ್ಟಿದೆ ಅಂದ್ರೆ ನಿಮಗ್ ಮಾಡಿಕೊಡಲ್ಲ. ಸಾವಿರಾರು ಮಂದಿ ಸಂಕೋಚ ಆಗುತ್ತೆ ನನ್ನ ಅಮ್ಮನ ಬಗ್ಗೆ ಮಾತಾಡ್ಲಿಕ್ಕೆ. ಬಂದವರಿಗೆ ಅದರ ಅನುಗ್ರಹ ಸಿಕ್ಕಿದೆ. ಎಷ್ಟೋ ಜನ ತುಂಬಾ ತೃಪ್ತಿಯಿಂದ ಬದುಕು ಕಟ್ಕೊಂಡಿದ್ದಾರೆ ಅಂತ ಒಂದು ಗಂಗಮ್ಮ ಕ್ಷೇತ್ರ. ಬೆಂಗಳೂರಿನ ಲಿಂಗರಾಜಪುರ ಮುಖ್ಯ ರಸ್ತೆ, ಅಮೃತ್ ಚಿತ್ರಮಂದಿರದ ಹತ್ರ ಬರುತ್ತೆ. ವಿಶೇಷವಾಗಿ ನವಚಂಡಿಕಾ ಯಾಗ, ಈ ಒಂದು ಪೈಶಾಚಿಕ ಗ್ರಹ ಸ್ತಂಭನ, ಪಿಶಾಚ ಯೋಗ ಅಂತ ಹೇಳ್ತವೆ. ಒಂದು ರೀತಿ ನಮ್ಮನ್ನ ಪಿಶಾಚಿಗಳನ್ನಾಗಿ ಮಾಡ್ಬಿಟ್ಟಿದೆ. ಮೇಲಕ್ಕೂ ಹೋಗ್ತಿಲ್ಲ, ಬದುಕಲಿಕ್ಕೂ ಬಿಡ್ತಿಲ್ಲ. ಮನುಷ್ಯ 4,000 5,000 ರೂಪಾಯಿ ಸಿಲಿಂಡ್ರು ಅಂದ್ರೆ ಬದುಕೋದು ಹೇಗೆ ಹೇಳಿ? ಅಡಿಗೆ ಮಾಡಿಕೊಂಡು ಊಟಕ್ಕೆ ಅದೇ ಇಲ್ಲ, ಬೇಯಿಸ್ಲಿಕ್ಕೆ ಯೋಚನೆ ಮಾಡಿ ನೋಡಿ. ಅದನ್ನ ಕಾಳ ಸಂತೆಯಲ್ಲಿ ಬೇರೆ ಮಾರ್ತಿದ್ದಾರೆ. ಎಷ್ಟು ದೋಚ್ಕೊಳ್ಳೋಣ ಅಷ್ಟು ದೋಚ್ಕೊಳ್ಳೋಣ ಅಂತಕ್ಕಂಥದ್ದು. ಮನುಷ್ಯ ಬದಲಾಗಿಬಿಟ್ಟಪ್ಪ. ಇಂಥದ್ದೇ ಒಂದು ಪಿಶಾಚಾಭಾವ. ಯಾರು ಸತ್ರು ನಮಗೇನು, ನಾವು ಚೆನ್ನಾಗಿದ್ದರೆ ಸಾಕು ಅನ್ನತಕ್ಕಂಥ ಭಾವ ಇರ್ಲಿ. ಅಂತ ಒಂದು ಪಿಶಾಚಾಭಾವ ದೋಷಕ್ಕೆ ಇವತ್ತು ಅಮ್ಮನವರ ಆಲಯ ಪ್ರಾಂಗಣದಲ್ಲಿ ವಿಶೇಷವಾಗಿ ನವಚಂಡಿಕಾ ಯಾಗದ ಒಂದು ಅನುಷ್ಠಾನ ಹಿರಿಯರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿಸ್ತಿದ್ದಾರೆ. ಲೋಕದ ಒಂದು ಸಂರಕ್ಷಣೆ, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು. ವಸುದೈವ ಕುಟುಂಬಕಂ. ಪ್ರತಿಯೊಬ್ಬರ ಮನೆಯಲ್ಲೂ ನಮಗೆ ಇವತ್ತು ಬೇಕಿರೋದು ಒಂದು ಸ್ವಲ್ಪ ನೆಮ್ಮದಿ, ಒಂದು ಬೊಗಸೆ ಅಷ್ಟು ಆರೋಗ್ಯ, ಒಂದು ಬೊಗಸೆ ಅಷ್ಟು ಐಶ್ವರ್ಯ, ಆರೋಗ್ಯ, ಆನಂದ, ನೆಮ್ಮದಿ. ಈ ಒಂದು ಪಿಶಾಚ ಯೋಗದ ಒಂದು ದೋಷ ಸ್ವಲ್ಪ ಕಡಿಮೆ ಆಗ್ಲಿ, ಲೋಕ ಸಮಾಧಾನವಾಗಿರ್ಲಿ ಅಂತ ಮಾಡ್ತಿದ್ದಾರೆ. ನಾನು ಬರ್ತಿದ್ದೇನೆ. ಮಧ್ಯಾಹ್ನದ ಮಹಾಮಂಗಳಾರತಿಗೆಲ್ಲ ಇರ್ತಾನೆ, ಒಂದು 11-12 ಗಂಟೆಗೆಲ್ಲ. ನನ್ನ ಬಗ್ಗೆ ಬಿಡಿ, ನೀವು ಬಂದು ಈ ಸಂಕಲ್ಪ, ಈ ದಾರಿ ತಗೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ಕೆಲವ್ರಿಗೆ ಆಗೋಲ್ಲ, ಗುರುಗಳೇ ದೂರ ಇದ್ವಿ, ಪರವಾಗಿಲ್ಲ, ಎಲ್ಲಿದ್ದೀರೋ ಅಲ್ಲಿಂದಲೇ ಒಂದು ನಮಸ್ಕಾರ. ನಿಮಗಾದಾಗ, ಅನುಕೂಲ ಆದಾಗ, ವ್ಯವಸ್ಥೆ ಆದಾಗ, ಸಿದ್ಧತೆ ಆದಾಗ ಆ ತಾಯಿ ಕರ್ಸ್ಕೊತಾಳೆ. ಹೋಗೋದಕ್ ನಾವ್ಯಾರು, ದರ್ಶನ ಮಾಡೋದಕ್ ನಾವ್ಯಾರು? ಎಲ್ಲವೂ ಪಡ್ಕೊಂಡು ಬಂದಿರ್ಬೇಕು ಮಕ್ಳೇ. ಅದು ಒಳ್ಳೇದಿರ್ಬೋದು, ಏನೇ ಒಳ್ಳೇದು ನಮ್ಮ ಜೀವನದಲ್ಲಿ ನಡೆಯುತ್ತೆ, ಏನೇ ತೊಂದರೆಗಳು ಬರುತ್ತೆ, ಅದಕ್ಕೊಂದು ಪರೀಕ್ಷೆ ಇಡುತ್ತೆ ಅಷ್ಟೆ. ನಿಮಗಾದಾಗಲೂ ಬಂದು ಅಮ್ಮನವರ ರಕ್ಷೆಯನ್ನ ಪಡ್ಕೊಳ್ಳಿ. ಇವತ್ತು ವಿಶೇಷವಾಗಿ ನವಚಂಡಿಕಾ ಯಾಗ ಎಲ್ಲ, ಅಲ್ಲೊಂದು ರಕ್ಷೆ ಎಲ್ಲ ಸಿಗುತ್ತೆ. ಪ್ರಸಾದದ ವ್ಯವಸ್ಥೆಯೂ ಆಗಿದೆ, ಬಂದು ಸೇವಿಸಿ ಆಗ್ಲಿ ಅಂತ ಹೇಳ್ತಾ
ಈ ಒಂದು ವಿಪತ್ತು ತಾರೆಗಳ ಬಗ್ಗೆ ಹೇಳ್ತಿದೆ. ನಮಗೆ ಗೊತ್ತಿಲ್ಲದೆಯೋ ಬದುಕು ಏನೋ ಒಂದು ನಮ್ಮ ನಾವೇ ತಗೊಂಡೋಗಿ ಸಿಕ್ಕಾಕುತ್ತೆ. ಏನೂ ಆಗೋಲ್ಲ, ತಲೆ ಗಟ್ಟಿ ಇದೆ ಅಂತ ಹೇಳಿದ್ರೆ ನಮಗೆ ಹೋಗಿ ಬಂಡೆಗೆ ಚಚ್ಕೊಳ್ಳೋ ಅಂತ ಒಂದು ಪ್ರಭಾವ. ಏನೂ ಆಗಲ್ಲ ಬಿಡಿ ಗುರುಗಳ, ನುಗ್ಗು ಬಿಡೋಣ, ಮಾಡಿಬಿಡೋಣ ಅಲ್ಲ. ನಮ್ಮ ಹಿರಿಯರು ಆ ಥರದ್ದೊಂದು ಮಾಡ್ತಾ ಇರ್ಲಿಲ್ಲ. ನೆನ್ನೆ ಸಂಚಿಕೆನಲ್ಲೂ ಹೇಳಿದೆ, ಶತಕೋಟಿ ದಾರಿದ್ರ್ಯಗಳು ಅಂದ್ರೆ ಅನಂತ ಕೋಟಿ ಪರಿಹಾರಗಳು ಅನ್ನತಕ್ಕಂಥದ್ದು. ವಲ್ಲವನಕ್ಕೆ ಪಿಲ್ಲು ಆಯ್ದು. ಎಲ್ಲೋ ಮನುಷ್ಯನಿಗೆ ಎಂತ ಅವಮಾನವಾದರೂ, ನೀವು ಯಾರನ್ನಾದರೂ ಗೆದ್ದಿದ್ದಾರೆ, ತುಂಬಾ ದೊಡ್ಡ ಸಾಧನೆ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂಥ ವ್ಯಕ್ತಿಗಳ ಒಂದು ಇತಿಹಾಸಕ್ಕೆ ಎದುಕು ನೋಡಿ. ಕಡಿಮೆ ಎಂದರೂ ಆ ಗೆಲುವುಗಳ ಹಿಂದೆ ಬಹುದೊಡ್ಡ ಅವಮಾನಗಳು ಅಡಗಿ ಕುಳಿತಿರುತ್ತವೆ. ಅಲ್ಲೊಂದು ಅವಮಾನ, ತನ್ನವರೇ, ತನ್ನ ಬಂಧುಗಳೇ, ತನ್ನ ಆತ್ಮೀಯರೇ, ನಿನಗಿದು ಬೇಕಿತ್ತೇನೋ, ತಾನಂತೂ ಮಾಡಲಾರ, ಇನ್ನೊಬ್ಬ ಮನುಷ್ಯ ಮಾಡುತ್ತಿರುವ ಪ್ರಯತ್ನ ನೋಡಿ ಸಹಿಸಲಾರ. ಸರಿ, ನನಗ್ ಗೊತ್ತಿರೋ ಅನುಭವವನ್ನ ಹಂಚ್ಕೊಳ್ಳೋಣ, ನನಗ್ ಗೊತ್ತಿರೋ ಒಂದು ಮಾರ್ಗದರ್ಶನವನ್ನ ಗೈಡೆನ್ಸ್ ಮಾಡೋಣ, ಇಲ್ಲ ತನ್ನ ಹತ್ರ ಇರತಕ್ಕಂಥ ಒಂದು ನೈಪುಣ್ಯತೆ, ನಾಲೆಜು, ಕನೆಕ್ಟಿವಿಟಿ, ಕಾಂಟ್ಯಾಕ್ಟ್ಸು, ಎಕ್ಸ್ಪೀರಿಯನ್ಸ್, ಅನುಭವ, ಇವುಗಳನ್ನ ಸ್ವಲ್ಪ ಹಂಚ್ಕೊಳ್ಳೋಣ. ನನ್ನ ಆತ್ಮೀಯ ಏನೋ ಮಾಡ್ತಿದ್ದಾನೆ, ಎಲ್ಲೋ ಒಂದು ಟ್ಯಾಕ್ಸಿ ಹಾಕೋತಿದ್ದಾನೆ, ಸರಿ ಕಣ, ನಾನು ಒಂದು ಟ್ಯಾಕ್ಸಿ ಹಾಕೊಂಡಿದ್ದೀನಿ, ಟ್ಯಾಕ್ಸಿ ಹಾಕೊಂಡ್ರೆ ಈ ರೀತಿ ಆಗುತ್ತೆ, ಇಂಥ ರೂಟಲ್ಲಿ ಒಳ್ಳೆ ಇದಾಗುತ್ತೆ, ಇಂಥ ಹೊತ್ತಲ್ಲಿ ಒಳ್ಳೆ ಪಿಕಪ್ ಆಗುತ್ತೆ, ಏರ್ಪೋರ್ಟ್ ಕಡೆ ಹೋದ್ರೆ ಸುಮ್ಮನೆ ಟೋಲ್ ಕಟ್ತೀವಿ, ಹೀಗೆ ಈ ರೀತಿ ಗೈಡೆನ್ಸ್ ಮಾಡಬೇಕು. ಅವೆಲ್ಲ ಏನು, ಸಾಲ ಕಟ್ಟಿಯೇ ಇವನು ಮಾತ್ರ ಗಾಡಿ ತಗೊಂಡಿದ್ದಾನೆ, ಇನ್ನೊಬ್ಬ ಬದುಕಬಾರ್ದು. ಇನ್ನೊಬ್ಬ, ನೆನ್ಪಿಟ್ಕೊಳ್ಳಿ, ನೀವು ಯಾರನ್ನಾದರೂ ನೋಡಿ, ಒಬ್ಬ ಸರಾಸರಿ ಮನುಷ್ಯ ತನಗಿಂತಲೂ ಎತ್ತರವಾಗಿ ಇನ್ನೊಬ್ಬ ಬರಬಾರ್ದು. ಅದು ತನ್ನ ತಮ್ಮನೇ ಆಗ್ಲಿ, ತನ್ನ ಅಣ್ಣನೇ ಆಗ್ಲಿ, ತನಗಿಂತ ಎತ್ತರಕ್ಕೆ ಬರ್ತಾನೆ ಅಂದ್ರೆ ಅವನ್ ಸಹಿಸ್ಲಾರ. ನನಗಿಂತ ಚೆನ್ನಾಗಾಗ್ಬಿಟ್ನ ಅವನು, ಅಲ್ಲೇ ಒಂದಿಡ್ತಾ. ಅದಕ್ಕೆ ತುಂಬಾ ದೊಡ್ಡವರು ಕೇಳಿ ಮಾಡ್ಕೋತಾರೆ, ಹೋಗ್ತಾರೆ, ಒಂದ್ 10 ಜನದ ಹತ್ರ ಹೋಗ್ತಾರೆ, ಗಾಡಿ ಓಡಿಸ್ತಾರೆ, ಅದ್ರಲ್ಲಿ ಬರೋ ರಿಪೇರ್ ಸಮಸ್ಯೆಗಳು ತಿಳ್ಕೋತಾರೆ. ಆಯಿಲ್ ಚೇಂಜ್ ಇಂದ ಹಿಡಿದು, ಬ್ರೇಕ್ ಪ್ಯಾಡ್ ಚೇಂಜ್ ಇಂದ ಹಿಡಿದು, ರೋಡ್ ಟ್ಯಾಕ್ಸ್ ಇಂದ ಹಿಡಿದು, ಪ್ರತಿ ವರ್ಷ ಕಟ್ಟೋ ಒಂದು ಇನ್ಶೂರೆನ್ಸ್ ಇಂದ ಹಿಡಿದು, ಎಮಿಷನ್ ಟೆಸ್ಟ್ ಇಂದ ಹಿಡಿದು, ಪ್ರತಿಯೊಂದನ್ನು ಯಾವ ರೂಟಲ್ಲಿ ಓಡಿಸಿದ್ರೆ ಹೇಗೆ, ಏನು, ಎತ್ತ ಅನ್ನತಕ್ಕಂಥದ್ದು 1 ವರ್ಷ 2 ವರ್ಷ ತಿಳ್ಕೊಂಡು ಓಡಾಡಿ ಆ ನಂತರ ಹೆಜ್ಜೆ ಇಡತಕ್ಕಂಥದ್ದು ಮಾಡುತ್ತಾರೆ. ಬದುಕು ಅಲ್ಲೊಂದು ಹಂತಕ್ಕೆ ಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಏಕ್ದಮ್ ಟ್ಯಾಕ್ಸಿ ಹಾಕ್ಬಿಡ್ತಾನೆ, ರೂಟ್ ಗೊತ್ತಿಲ್ಲ, ಟ್ಯಾಕ್ಸ್ಗಳು ಗೊತ್ತಿಲ್ಲ. ಎಲ್ಲೋ ಬೋರ್ಡ್ಗೆ ಒಂದೊಂದು ರೂಲ್ಸ್ ಇದೆ, ಸ್ಟೇಟ್ ವೈಸ್ಗೆ ಒಂದು ರೂಲ್ಸ್ ಇದೆ, ಸ್ಟೇಟ್ ದಾಟಿದ್ರೆ ಒಂದು ರೂಲ್ಸ್ ಇದೆ, ನ್ಯಾಷನಲ್ ಪರ್ಮಿಟ್ ಒಂದು ರೂಲ್ಸ್ ಇದೆ, ಬೇರೆ ಬೇರೆ ಅಂತೆಕಂತೆಗಳಿದ್ದಾವೆ. ಅದನ್ನ ಮಾಡಿದವರ ಬಳಿ ನಾವು ಕೆಲಸ ಮಾಡಿದೀವ. ಸರ್ ವಿಪತ್ತು ಬಂದ್ಬಿಡ್ತು ಸರ್, ಮುಳುಗೋದೆ ಸರ್, ಟ್ಯಾಕ್ಸಿ ಹಾಕದೆ ಸರ್, ಹಿಂಗಾಯ್ತು ಸರ್. ನನ್ಗೊಬ್ರು ಆತ್ಮೀಯರು ಗೊತ್ತಿದ್ದಾರೆ, ಕಡಿಮೆ ಅಂದ್ರೂ 300 ಟ್ಯಾಕ್ಸಿ ಅಟ್ಯಾಚ್ ಮಾಡಿದ್ದಾರೆ. ಕಡಿಮೆ ಅಂದರು 300 ಟ್ಯಾಕ್ಸಿ. ಸಣ್ಣದಾಗಿ ಶುರು ಮಾಡಿದ್ದು ಇವತ್ತು 3000 ಟ್ಯಾಕ್ಸಿಗಳು ಮಾಡ್ಲಿಕ್ಕೆ ಸಿದ್ಧತೆ. ಕಾರ್ಪೊರೇಟ್ಗೆ ತುಂಬಾ ದೊಡ್ಡದಾಗಿ ಮಾಡ್ತಿದ್ದಾರೆ. ಸಾಮಾನ್ಯ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಶಿವಕುಮಾರ್ ಅಂತ ನನ್ನ ಆತ್ಮೀಯರು, ಸುಮಾರು ಕಡಿಮೆ ಅಂದ್ರೆ ಒಂದು 25 ವರ್ಷದ ಅನುಭವ ಈ ಒಂದು ಡ್ರೈವಿಂಗ್ ಲೈನ್ ಅಲ್ಲಿ, ಟ್ಯಾಕ್ಸಿ ಲೈನ್ ಅಲ್ಲಿ, ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ. ಓಲಾ ಇರ್ಬೋದು, ಯೂಬರ್ ಇರ್ಬೋದು, ಇನ್ನೊಂದು ಇರ್ಬೋದು, ಇವುಗಳ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ಕೆಲವರಿಗೆ ಬಂದು ಟ್ಯಾಕ್ಸಿ ಓಡ್ಸಕ್ ಬರಲ್ಲ, ಬಟ್ ಒಂದು ಪ್ಯಾಸಿವ್ ಇನ್ಕಮ್ ಬೇಕು. ನೋಡಿ ಸರ್ ಈ ತರ ಅಂತ ಹೇಳ್ಬಿಟ್ಟು 1-2 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿ ಕಾರ್ ಕೊಡಿಸ್ತೇವೆ, ನಿಮ್ ಬದಲಿಗೆ ಡ್ರೈವರ್ನ ಇಡ್ತೇವೆ, ತಿಂಗಳು ನಿಮ್ ಲೋನ್ ಅನ್ನ ಕಟ್ಕೊಂಡು ನಾವು ಹೋಗ್ತೇವೆ, ನಿಮ್ಮ ಹೆಸರಲ್ಲೇ ಕಾರ್ ಇರುತ್ತೆ, ತಿಂಗಳು ಕಡಿಮೆ ಅಂದ್ರೂ 10,000-15,000 ಸಾವಿರ ಕೊಡ್ತೇವೆ, ಒಂದು 6-6.5 ಲಕ್ಷಕ್ಕೆ ಗಾಡಿ ಬರುತ್ತೆ, ನೀವು ಕೂಡ ಅದನ್ನ ಸದ್ಬಳಕೆ ಮಾಡ್ಕೋಬಹುದು. ಎಮರ್ಜೆನ್ಸಿ ಟೈಮ್ನಲ್ಲಿ ರೂಟಲ್ಲಿ ಓಡ್ತಿರುತ್ತೆ, ಡ್ರೈವರ್ಗೂ ಒಳ್ಳೆ ಸಂಬಳ,
ಲೋನು ಕಟ್ಕೊಂಡು ಹೋಗ್ತಿರ್ತೇವೆ. ಈ ರೀತಿ ಒಂದು ವ್ಯವಸ್ಥೆ ಒಂದು ಅದ್ಭುತವಾಗಿ ನಡೆಸ್ತಿದ್ದಾರೆ. ಬರೀ 1-2 ಕಾರ್ ಹಾಕೊಂಡಿದ್ದು ಇವತ್ತು 300 ಜನಕ್ಕೂ ಮೇಲ್ಪಟ್ಟು, 300 ಒಂದು 600 ಜನ 2 ಶಿಫ್ಟ್ ಅಲ್ಲಿ ಕೆಲಸ ಕೊಟ್ಟಿದ್ದಾರೆ. ಆಗಾಗ ಸಿಗ್ತಿರ್ತಾರೆ, ಮಾತಾಡ್ತಿರ್ತಾರೆ. ಅದರ ಆಳ ಅಗಲ ಗೊತ್ತಿಲ್ಲ. ಎಳೆದು ಬಿಟ್ರು, ಹಾಕ್ಬಿಟ್ರು, ಮಾಡ್ಬಿಟ್ರು. ಯೋ ಗುರುಗಳೇ, ನಾವು ಮುಳುಗೋದ್ವಿ ಗುರುಗಳೇ, ಹಿಂಗಾಯ್ತು ಗುರುಗಳೇ. ಆ ವಿಪತ್ತಿನ ಬಗ್ಗೆ ಒಂದು ಅವಗಾಹನೆ ಇಲ್ಲ. ಸೊ ಅನುಭವ ಅನ್ನೋದು ಅತಿ ಮುಖ್ಯ. ಸೊ ನಿಮಗೇ ಗೊತ್ತಿಲ್ಲದೆ ಕೆಲವು ದಿನಗಳು, ತಿಥಿಗಳು, ನಕ್ಷತ್ರಗಳು ನಿಮ್ಮನ್ನ ಕರ್ಕೊಂಡು ಹೋಗಿ ರಾಂಗ್ ಪೀಪಲ್ ನ ಕನೆಕ್ಟ್ ಮಾಡಿಸ್ತಕ್ಕಂಥದ್ದಾಗುತ್ತೆ. ಅಂತ ಒಂದು ರಾಂಗ್ ಪೀಪಲ್, ರಾಂಗ್ ನಂಬರ್, ರಾಂಗ್ ಡಯಲ್ ಅಂತ ಹೇಳ್ತಾರೆ. ನನ್ಗೆ ಗ್ರಾಚಾರಕ್ಕೆ ಇವತ್ತೇ ಒಂದ್ ಸಿಕ್ಕಾಕೊಂಡಪ್ಪ ಇವನ ಹತ್ರ. ಇದೇನಿದು, ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೆ. ಅದಕ್ಕೆ ದೊಡ್ಡವರು ನಾವೇನ್ ಮಾಡಿಸ್ತೇವೆ, ವೈದಿಕರಾಗಿ ಈ ದಿನ, ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ ನಮಗ್ ಗೊತ್ತಿಲ್ಲ, ಹೋಗಿ ಹೂ ಅಂದ್ಬಿಡ್ತೇವೆ, ಸಿಕ್ಕಾಕೋಬಿಡ್ತೇವೆ. ಅಲ್ಲೋಗಿ ಕಮಿಟ್ಮೆಂಟ್ ಮಾಡ್ಕೋಬಿಡ್ತೇವೆ. ಆ ದಿನನೇ ಗೃಹ ಪ್ರವೇಶ ಮಾಡ್ಬೇಕಿತ್ತ, ಹೋದ್ಮೇಲೆ ಗಾಳಿ ಕಾಟ ಅನ್ನೋ ತರ. ಮನೆಯಲ್ಲಿ ಕೆಲವೊಂದು ಮನೆಗಳು ನೀವು ನಂಬಲ್ಲ, ಪುಣ್ಯಾತ್ಮರು ಪಾಪ ರಕ್ತ ಬಸ್ದು ಲೋನ್ ತೆಗೆದು ಇರೋ ಬರೋ ಒಡವೆ ಎಲ್ಲ ಮಾರಿ ಕಷ್ಟಪಟ್ಟು ಒಂದ್ ಗೂಡು ಅಂತ ಕಟ್ಕೋತಾರೆ. ಕಟ್ಟೋದಷ್ಟೇ, ನೀವು ನಂಬಲ್ಲ. ಮೊನ್ನೆ ಕೂಡ ಒಬ್ರು, ಸರ್ ಮನೆ ಕಟ್ಟಿದ್ದೇವೆ ಅಂತ. ಎಷ್ಟು ವರ್ಷ ಆಯ್ತು ಅಂದ್ರೆ 4 ವರ್ಷ. ಆ ಮನೇಲಿ ಏನೋ ಒಂದು ಅನಾಹುತ ಇದೆ ಕಟ್ಟದ ಮೇಲೆ. ಅಂದ್ರೆ ಕಡಿಮೆ ಅಂದ್ರೆ 7 ಜನ ತೀರ್ಕೊಂಡಿದ್ದಾರೆ ಪರಿವಾರದವ್ರು. ಏನ್ ಹೇಳ್ತೀರಿ? ಎಲ್ಲವೂ ನ್ಯಾಚುರಲ್ ಆಗಿ ಕಾಣಿಸ್ತಿದೆ, ಬಟ್ ಎಲ್ಲವೂ ಅಪಮೃತ್ಯುಗಳೇ, ಅರ್ಧಾಯುಷ್ಯಗಳೇ. ಏನೋ ಜ್ವರ ಬಂತು, ಇನ್ನೊಂದಾಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಸಡನ್ ಆಗಿ ಕ್ಯಾನ್ಸರ್ ಆಯ್ತು, ಬ್ರೈನ್ ಟ್ಯೂಮರ್ ಆಯ್ತು. ಈ ತರ ವಿಚಿತ್ರ. ಅವ್ರೇನ್ ಅನ್ಕೋತಿದ್ದಾರೆ ಇದೊಂದು ಕಾಯಿಲೆ ಅಂತ. ಬಟ್ 4 ವರ್ಷದಲ್ಲಿ 7 ತಲೆಗಳು ತೆಗ್ದಿದೆ ಆ ಮನೆಯಲ್ಲಿ. ಆ ಮನೆ ಬಿಟ್ಟು ಹೊರಗಡೆ ಬನ್ನಿ ಸಾರ್, ಕಷ್ಟಪಟ್ಟು ಕಟ್ಟಿದ್ದೇನೆ, ನಿಮಗ್ ಭಯ ಅನ್ನಿಸ್ತಿಲ್ವಾ ಅಂದ್ರೆ, ಏನೋ ಭಯ ಸರ್ ಮನೆಯಲ್ಲಿ. ಎದ್ದು ಬನ್ನಿ. ಕೆಲವರಿಗೆ ಆಗುವುದಿಲ್ಲ. ಇಂಥ ಒಂದು ವಿಪತ್ತು ತಾರೆಗಳ ವಿಚಾರದಲ್ಲಿ ಗೊತ್ತಿಲ್ಲದೆಯೇ ಬಾಧಕ ತಾರ, ವಿಪತ್ತು ತಾರ, ಧ್ವಂಸ ತಾರ, ಈ ತರದೆಲ್ಲೂ ನಮ್ಮನ್ನ ಅನ್ಲಾಕ್ ಮಾಡಿ ಇಟ್ಬಿಟ್ಟಿರುತ್ತೆ. ಅಂತ ದಿನ ಹೋಗಿ ಗೃಹ ಪ್ರವೇಶ ಮಾಡ್ಕೊಂಡಿರೋದು, ಇಲ್ಲ ಮನೆ ಆರಂಭ ಮಾಡಿರೋದು, ಈ ತರದ್ ಏನೋ ಒಂದು ಸೇರ್ಸಿರುತ್ತೆ ನಮಗ್ ಗೊತ್ತಿಲ್ಲದೆ. ಅದಕ್ಕೆ ತಿಳ್ಕೊಂಡೇ ಎಲ್ಲರೂ ಹೆಜ್ಜೆ ಇಡೋದು. ಕೆಲವು ವಿಚಾರ, ಮದುವೆ ವಿಚಾರ ಇರ್ಬೋದು, ಮಾತುಕತೆ ವಿಚಾರ ಇರ್ಬೋದು, ಕಾಂಪ್ರಮೈಸ್ ಇರ್ಬೋದು, ಜಮೀನ್ ತಗೊಳ್ಳೋದಿರ್ಬೋದು, ಜಾಗ ತಗೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಮನೆ ಆರಂಭ ಇರ್ಬೋದು, ಇಲ್ಲ ಗೃಹ ಪ್ರವೇಶ ಇರ್ಬೋದು. ಏನಕ್ಕೆ ನಮ್ಮ ಹಿರಿಯರು ಇದಕ್ಕೆಲ್ಲ ಒಂದು ತಿಥಿ, ವಾರ, ನಕ್ಷತ್ರ ನೋಡ್ಕೊಂಡ್ ಮಾಡ್ರಪ್ಪ. ನಮಗೆ ಬಿಡ್ರಿ, ಅವ್ರೇನು ಫಾರಿನರ್ಸ್ ಏನಾದ್ರು ಫಾಲೋ ಮಾಡ್ತಾರ? ಅಮೆರಿಕದಲ್ಲಿ 100ರಲ್ಲಿ 98 ಜನಕ್ಕೆ ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ. ನಂಬ್ತೀರಾ? ಅಮೆರಿಕದಲ್ಲಿ 100ಕ್ಕೆ 100 ಜನ ಇದ್ದಾರೆ ಅಂದ್ರೆ 98 ಜನಕ್ಕೆ ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ. ಯಾಕೆ ಹೇಳಿ? ಎಲ್ರೂ ಸಾಲದಲ್ಲೇ ಇದ್ದಾರೆ. ಅಲ್ಲಿ 30 ವರ್ಷ 40 ವರ್ಷ ಸಾಲ ಕೊಡ್ತಾರೆ. ಲಾಕ್ ಆಗ್ಬಿಟ್ರಿ. ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ವ್ಯವಸ್ಥೆ ಅನ್ನತಕ್ಕಂಥದ್ದು. ಆ ಊರುಗಳಲ್ಲಿ ಯಾರಾದ್ರೂ ನೆಮ್ಮದಿಯಾಗಿದ್ದಾರಾ? ಅಲ್ಲಿ ನಮ್ಮ ತರ ಆರೋಗ್ಯ ಚಿಂತನೆಗಳಿದ್ದಾವ? ನಮಗಾದ್ರೂ ಕೂಡ ಆ ಊರುಗಳ ಮೇಲೆ ಏನೋ ಒಂದು ನಂಬಿಕೆ, ಏನೋ ಒಂದು ಕನಸು, ವಾವ್ ಹಿಂಗಿದೆ ಹಂಗಿದೆ ಅಂತ. ನಮ್ಮೂರೇ ನಮಗ್ ಚಂದ ಅನ್ನತಕ್ಕಂಥದ್ದು ಗೊತ್ತಿಲ್ಲ ಅಷ್ಟೇ. ಇರ್ಲಿ, ಈ ವಿಪತ್ತು ತಾರೆಗಳು ನಕ್ಷತ್ರಾನುಸಾರ, ಯಾವ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ನಕ್ಷತ್ರ ನಿಮಗೆ ವಿಪತ್ತು ತಾರೆ ಆಗುತ್ತೆ ಬರೆದಿಟ್ಕೊಳ್ಳಿ ದಯಮಾಡಿ. ನಿಮ್ಮ ಆತ್ಮೀಯರಿಗೋ, ಸ್ನೇಹಿತರಿಗೋ, ಮಗಳಿಗೋ, ಮಗನಿಗೋ, ಯಜಮಾನರಿಗೋ, ಯಜಮಾನಿಗೋ, ತಂದೆಗೋ, ತಾಯಿಗೋ, ಅಣ್ಣನಿಗೋ, ಅತ್ತಿಗೆಗೋ, ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತನಿಗೋ ಏನೋ ಒಂದ್ ಮಾಡಕ್ ಹೋಗ್ತಾನೆ ಅಂದ್ರೆ ಇಮಿಡಿಯೇಟ್ ಒಂದ್ ಕುತ್ಕೊಂಡು ಈ ವಿಪತ್ತು ತಾರೆ ಲೆಕ್ಕ ಹಾಕಿ. ಬೇಡ ಕಣ ಇವತ್ತು ಸುಮ್ನಿರೋ. ನೋಡಿ, ಇವತ್ತು ಪುಷ್ಯ ನಕ್ಷತ್ರ, ಶತಭಿಷ ನಕ್ಷತ್ರದವರಿಗೆ 100% ಈ ಪುಷ್ಯ ನಕ್ಷತ್ರ ವಿಪತ್ತು ತಾರೆ ಆಗುತ್ತೆ. ಉತ್ತರಾಭಾದ್ರ ನಕ್ಷತ್ರದವರಿಗೆ ವಿಶೇಷವಾಗಿ ಅವರಿಗೂ ಕೂಡ ಈ ಒಂದು ಪುಷ್ಯ ನಕ್ಷತ್ರ ವಿಪತ್ತು ತಾರೆ ಆಗುತ್ತೆ. ಅನುರಾಧ ನಕ್ಷತ್ರ, ನಿಮಗೂ ಕೂಡ ಪುಷ್ಯ ನಕ್ಷತ್ರ ವಿಪತ್ತು ತಾರೆ ಆಗುತ್ತೆ. ಕೇರ್ಫುಲ್ ಆಗಿರ್ಬೇಕು. ಈ ಒಂದು ಸ್ವಾತಿ ನಕ್ಷತ್ರಕ್ಕೆ,
ಸ್ವಾತಿ ನಕ್ಷತ್ರಕ್ಕೆ, ಆರುದ್ರ ನಕ್ಷತ್ರಕ್ಕೆ, ಶತಭಿಷ ನಕ್ಷತ್ರಕ್ಕೆ ಈ ಒಂದು ಪುಷ್ಯ ನಕ್ಷತ್ರ ವಿಪತ್ತು ತಾರೆ ಆಗುತ್ತೆ. ಸೊ ಶತಭಿಷ ನಕ್ಷತ್ರದವ್ರು ಇವತ್ತು ಸ್ವಲ್ಪ ಜಾಗರೂಕತೆ ಇರಬೇಕು ವ್ಯವಹಾರ ಮಾಡುವಾಗ. ಆರುದ್ರ ನಕ್ಷತ್ರದವ್ರು ಮಾತು ಕೊಡ್ಲಿಕ್ಕೆ ಹೋಗೋದು ಬೇಡ, ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ನಿಧಾನ ಮಾಡ್ತಕ್ಕಂಥದ್ದು ಮಾಡೋಣ. ಸ್ವಾತಿ ನಕ್ಷತ್ರದವರಂತೂ ಮುಖ್ಯ ನಿರ್ಧಾರಗಳು ತಗೊಳ್ಳಿಕ್ಕೆ ಹೋಗ್ಬೇಡಿ, ವಿಪತ್ತು ತಾರೆ. ಕಾಂಪ್ರಮೈಸ್ ಹೋಗೋದು, ಮದುವೆ ಮಾತುಕತೆ ಮಾಡ್ಕೊಳ್ಳೋದು, ಜಮೀನ್ ಮಾತುಕತೆ ಮಾಡ್ಕೊಳ್ಳೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ನೋಡಿ ಇವತ್ತು ಪುಷ್ಯ ನಕ್ಷತ್ರ, ಸೊ ಇಟ್ಸ್ ಗೋಯಿಂಗ್ ಟು ಲಾಕ್ ಯು. ನಿಮಗೇ ಗೊತ್ತಿಲ್ಲದೆ ಇವತ್ತಿನ ಈ ಒಂದು ನಕ್ಷತ್ರ ವಿಪತ್ತು ಅಂತ ಹೇಳಿದ್ರೆ ಅದು ಮುಂದೊಂದಿನ ಇವತ್ತೇ ಆಗಬೇಕು ಅನ್ನೋದೇನೂ ಇಲ್ಲ. ಯಾವತ್ತೋ ಬಿದ್ದ ಏಟು ಒಂದು ಸುಮಾರು ವರ್ಷಗಳ ನಂತರ ಕೆಲವರಿಗೆ ಬೇರೆ ಇನ್ನೇನೋ ಆಗಿರೋದನ್ನ ನೋಡಿದ್ದೇವೆ. ಹಾಗೆ ಯಾವಾಗ್ಲೂ ಏನೋ ಭಾರ ಎತ್ತುವಾಗ ಸೊಂಟ ಉಳುಕಿದೆ, ಇವಾಗ ಸೊಂಟ ಬಿದ್ದಿದೆ. ಡಾಕ್ಟರ್ ಕರೆಕ್ಟ್ ಆಗಿ ಹೇಳ್ತಾರೆ ಅವಾಗ ಯಾವಾಗ್ಲೂ ಆಗಿದೆ, ನೀವು ಗಟ್ಟಿ ಇದ್ರಿ, ಓಡಾಡ್ಕೊಂಡಿದ್ರಿ, ಗೊತ್ತಾಗ್ಲಿಲ್ಲ, ರೆಸ್ಟ್ ಬಂದಿದ್ದು, ರಿಟೈರ್ಮೆಂಟ್ ಅದು ಕದಲಿಕ್ಕೆ ಶುರು ಆಗ್ಬಿಟ್ಟಿದೆ. ಒಳಗಡೆ ಮೂಳೆ ಪುಡಿ ಪುಡಿ ಆಗಿದೆ, ನೀವು ನೋಡ್ಕೊಂಡಿಲ್ಲ, ಒಂದೊಂದೇ ಕ್ರಾಕ್ ಬಿಟ್ಕೊಂಡು ಪೂರ್ತಿಯಾಗಿ ಕ್ರಾಕ್ ಆಗಿಬಿಟ್ಟಿದೆ. ಅವತ್ತು ಚೆನ್ನಾಗಿ ಹುಳಿ ತಿಂತಿದ್ರಿ, ಇವತ್ತು ಅದು ಹುಳಿ ತತ್ವ ಜಾಸ್ತಿ ಆಗಿದೆ, ಅಲ್ಸರ್ ಪ್ರಭಾವ ಆಗಿದೆ, ಆಸಿಡಿಟಿ ಪ್ರಭಾವ ಆಗಿದೆ, ಗ್ಯಾಸ್ಟ್ರಿಕ್ ಪ್ರಭಾವ ಆಗಿದೆ. ಈ ರೀತಿಯ ಪ್ರಭಾವ ಯಾವತ್ತು ಅವತ್ತೇ ಆ ದಿನ ಆ ಕ್ಷಣ ಅಂತಲ್ಲ. ಇವತ್ತು ಹೋಗ್ತೀರಿ, ಕಮಿಟ್ಮೆಂಟ್ ಮಾಡ್ಕೋತೀರಿ, ಅದ್ ಮುಂದಕ್ಕೊಂದಿನ ಉಲ್ಟಾ ಪಲ್ಟಗಳಾಗತಕ್ಕಂಥದ್ದಾಗುತ್ತೆ. ಸೊ ವಿಪತ್ತು ತಾರೆಗಳನ್ನ ಅತಿ ಮುಖ್ಯವಾಗಿ ಬಾಧಕ ತಾರ, ವಿಪತ್ತು ತಾರ, ತೊಂದರೆ ಕೊಡ್ತಕ್ಕಂಥ ತಾರ, ಕಂಟಕ ತಾರ ಅಂತೆಲ್ಲ ಹೇಳ್ತವೆ, ಬರೆದಿಟ್ಕೊಂಡಿರಿ. ಮುಖ್ಯವಾಗಿ ಪುನರ್ವಸು ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ಕಂಟಕವಾಗುತ್ತದೆ. ಪುನರ್ವಸು ನಕ್ಷತ್ರ ನೆನೆ ರಾಮನ ನಕ್ಷತ್ರ, ರಾಮನ ಹುಟ್ಟಿದ್ರೆ ನಾನು ಪುನರ್ವಸು ಮಹಾನಕ್ಷತ್ರ ಸ್ವಾಮಿ, ನನ್ಗೇನು ಆಗೋಲ್ಲ. ಕೆಲವ್ರಿಗೆ ಅದೊಂದಿದೆ, ರೋಹಿಣಿ ನಕ್ಷತ್ರ, ಪುನರ್ವಸು ನಕ್ಷತ್ರ, ಮಕಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮಹಾನಕ್ಷತ್ರಗಳು ಸ್ವಾಮಿ, ಪಂಚಮಹಾ ನಕ್ಷತ್ರಗಳು. ನಮಗೇನಾಗುತ್ತೆ? ನಮ್ಗೇನು ಆಗೋದಿಲ್ಲ, ಖಂಡಿತ ಹಾಗೆಲ್ಲ ಏನಿಲ್ಲ. ವಿಪತ್ತು ವಿಪತ್ತೆ, ನಾನು ಗಟ್ಟಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ರಾಮರಿಗೂ ಬಿಡ್ತಾ ವಿಪತ್ತು, ಕೃಷ್ಣರಿಗೆ ಬಿಡ್ತಾ ವಿಪತ್ತು, ಖಂಡಿತ ಇಲ್ಲ. ನಮ್ಮ ದೇಶದ ದೊರೆಯು ಅನುರಾಧ ನಕ್ಷತ್ರವೇ. ಬಿಟ್ಬಿಟ್ಟಿದೆ, ಅವ್ರು ಬಂದು ಕೂತ್ಕೊಂಡಿದ್ದ ತಕ್ಷಣ ಇದಾವೆ, ಎಷ್ಟೋ ಸಮಸ್ಯೆಗಳಿದ್ದಾವೆ. ಹೇಳಿದ್ದನ್ನೆಲ್ಲ ಆ ಒಂದು ಕಮಿಟ್ಮೆಂಟ್ ಟೈಮ್ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಏನ್ ಹೇಳ್ತೀರಿ? ನಮ್ಮ ದೇಶ ದೊಡ್ಡದು, ಒಂದ್ ರೀತಿ ಖಂಡ ತರ ನಮ್ಮದು, ಭಾರತ ಖಂಡ. ನಿಜ ಹೇಳ್ಬೇಕು ಅಂದ್ರೆ ದೇಶ ಅನ್ನೋದಕ್ಕಿಂತ ಅಷ್ಟು ದೊಡ್ಡದು. 145 ಕೋಟಿ ಜನ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಹೇಳಿದ್ದೆಲ್ಲ ಹೇಳಿದ ಸಮಯಕ್ಕೆ ಅದು ಯಾರಾದರೂ ಅಷ್ಟೇ. ಏನ್ ಮಾಡೋದು? ನಮ್ಮದು ಮಕರ ಲಗ್ನ ದೇಶ. ಆಲೋಚನೆಗಳು, ಪ್ಲಾನ್ಗಳು ತುಂಬಾ ಚೆನ್ನಾಗಿ ಹೇಳ್ತೀವಿ, ಮಾಡೋದು ಮಾತ್ರ ಅಷ್ಟೇ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೊಂಡ್ರು ಅನ್ನೋ ತರ ನಮ್ಮದು. ಮಕರ ಲಗ್ನ ಸಂಜಾತರು, ಮಕರ ರಾಶಿ ಸಂಜಾತರು, ವಾವ್ ಸೂಪರ್ ಅನ್ನತಕ್ಕಂಥದ್ದು ಹೇಳ್ತೀವಿ. ಏನ್ ಗೊತ್ತಾ? ಬಟ್ ಅಲ್ಲಿ ಮಾಡೋದಂತೂ ಅಷ್ಟರಲ್ಲೇ ಇರುತ್ತೆ ಅನ್ನತಕ್ಕಂಥದ್ದು. ಸೊ ನೀವು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಆಶ್ಲೇಷ ನಕ್ಷತ್ರ ನಿಮಗೆ ವಿಪತ್ತು. ಅವತ್ತೇನು ಕಮಿಟ್ಮೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆಯೇ ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಸ್ವಾಮಿ ಫ್ಯಾಂಟಾಸ್ಟಿಕ್, ಅದು ಬೇಡ. ಪುನರ್ವಸು ನಕ್ಷತ್ರದವರಿಗೆ ಅದು ತೊಂದರೆಯೇ, ಬಾಧಕವೇ. ಹಾಗೆಯೇ ರೇವತಿ ನಕ್ಷತ್ರ ನಿಮಗೆ ಬಾಧೆ ತಂದಿಡ್ತಕ್ಕಂಥದ್ದು, ವಿಪತ್ತು. ಗೊತ್ತೋ ಗೊತ್ತಿಲ್ಲದ ಕಮಿಟ್ ಆಗೋದು, ವ್ಯವಹಾರ ಮಾಡ್ಕೊಳ್ಳೋದು, ಹಣಕಾಸು ಕೊಡೋದು, ದೊಡ್ಡ ಕಾಸು ನಮ್ಮವರೇ, ಅದು ವಾಪಸ್ ಬರ್ಲಿಕ್ಕೆ ತೊಂದರೆ ಆಗುತ್ತೆ, ಅಲ್ಲೊಂದು ಕಿರಿಕಿರಿ ಆಗುತ್ತೆ. ಬೇಡ ಸ್ವಾಮಿ, ನಾವು ಗಟ್ಟಿ ಇದ್ದೀವಿ, ನಿಮ್ಮಿಷ್ಟ. ತಿಳಿಸಿಕೊಡುವುದು ನನ್ನ ಕರ್ತವ್ಯ, ತಿಳಿಸಿಕೊಡುವುದು ನನ್ನ ಕರ್ತವ್ಯ. ಇನ್ನು ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮಕಾ ನಕ್ಷತ್ರ ಖಂಡಿತ ಉಳಿ ಕುಟುಂಬದ ವಿಚಾರದಲ್ಲೇ ಹೋಗಿ ಸಿಕ್ಕಾಕ್ಸ್ಬಿಡುತ್ತೆ. ಪುಷ್ಯ ನಕ್ಷತ್ರದವರಿಗೆ ನನ್ನ ಕುಟುಂಬ, ನನ್ನ ಒಡ ಹುಟ್ಟಿದವರು, ನಮ್ಮವರು ಅನ್ನತಕ್ಕಂಥದ್ದು. ಮಕಾ ನಕ್ಷತ್ರದ ದಿನ ಏನು ಮಾಡೋದೇ ಬೇಡ, ಆದಷ್ಟು ಸ್ವಲ್ಪ ಜರುಗಿಸ್ಕೊಳ್ಳೋಣ. ಅವತ್ತು ಮಕಾ ನಕ್ಷತ್ರ ಬಂದಿದೆ ಅಂದಿದ್ದೆ ನೋಡಿ, ಇವತ್ತು ಪುಷ್ಯ ನಕ್ಷತ್ರ ಅಲ್ವಾ, ಸೊ ಇನ್ನೊಂದ್ 2 ದಿನದಲ್ಲಿ ಮಕಾ ನಕ್ಷತ್ರ ಬರುತ್ತೆ. ಬೇಡ ಸ್ವಾಮಿ, ನೋಡೋಣ. ನಾಳೆ ವಿಶೇಷವಾಗಿ ಆಶ್ಲೇಷ, ನಾಳಿದ್ದು ಮಕ.
ಸೋಮವಾರ ಮಕ. ಸೊ ಮುಖ್ಯ ನಿರ್ಧಾರಗಳಿದೆ, ಮುಖ್ಯ ಮಾತುಕತೆಗಳಿದೆ, ಮುಖ್ಯ ವ್ಯವಹಾರ ಒಪ್ಪಂದಗಳಿದಾವೆ, ಜಾಗ ತಗೊಳ್ಳೋದು, ಇನ್ನೊಂದು ಇಂಟರ್ವ್ಯೂಸು, ಸ್ವಲ್ಪ ಮುಂದಕ್ಕೆ ಹಾಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ವಿಪತ್ತಿನ ನಕ್ಷತ್ರದ ದಿನ ಬೇಡ. ಇನ್ನು ವಿಶೇಷವಾಗಿ ಮೂಲ ನಕ್ಷತ್ರದ ದಿನ ಅವತ್ತು ಕೂಡ ನಿಮಗೆ ಬಾಧೆಯೇ, ಒದ್ದಾಟವೇ, ಎಳೆದಾಟವೇ. ಅಶ್ವಿನಿ ನಕ್ಷತ್ರ ಅವತ್ತು ಕೂಡ ನಿಮಗೆ ಒಂದು ಒದ್ದಾಟ ತರತಕ್ಕಂಥದ್ದು. ನೋಡಿ, ಈ ನಕ್ಷತ್ರಗಳ ಒಂದು ಲೆಕ್ಕಾಚಾರದಲ್ಲೇ ಅಲ್ಲೊಂದು ಗುಟ್ಟು ಅಡಗಿಸಿಟ್ಟಿದ್ದಾನೆ. ನೀವು ಗಮನಿಸಿ ನೋಡಿ, ಪುಷ್ಯ ನಕ್ಷತ್ರ ಅಂದ್ರೇನೆ ಶನಿಯ ಕರ್ಮಕಾರಕ ನಕ್ಷತ್ರ. ಮಕ ನಕ್ಷತ್ರ ಯಾವುದು? ಕೇತು ನಕ್ಷತ್ರ. ಅಲ್ಲಾಗೋದೇ ಇಲ್ಲ, ಇಬ್ಬರಿಗೂ ಆಗೋದಿಲ್ಲ. ಶನಿ ಕೇತು ಸೇರಿದರೆ ಕರ್ಮ ಸಂಬಂಧಿ ದೋಷಗಳಿರ್ತವೆ, ಪಿತೃ ಸಂಬಂಧ ದೋಷಗಳಿರ್ತವೆ. ಅವನು ಏನ್ ಮಾಡಿದ್ರು ಏಳಿಗೆ ಆಗೋಕ್ ಬಿಡಲ್ಲ, ಒಂದೇ ಒಂದ್ ಮಾಡ್ಬೇಕು. ಶನಿ ಕೇತು ಜಾತಕದಲ್ಲಿ ಇದೆ ಅಂತ ಹೇಳಿದ್ರೆ ದೈವಿಕ ಕಾರ್ಯಗಳಲ್ಲಿ ಕುತ್ಕೊಬಿಡ್ಬೇಕು. ದೇವ್ರ ಧ್ಯಾನ, ದೇವ್ರ ಪೂಜೆ, ದೇವರ ಸಂಬಂಧಿ ಒಂದು ಕಾರ್ಯಗಳು ಅವನಿಗೆ ಗೊತ್ತಿಲ್ಲದಿಲ್ಲ. ನನ್ಗೊಬ್ರು ಆತ್ಮೀಯರು, ನಮ್ಮ ಗುರುಗಳ ಸ್ನೇಹಿತರು, ಶ್ರೀನಿವಾಸ್ ಅಂತ, ತುಂಬಾ ಒಳ್ಳೆ ಇಂಜಿನಿಯರಿಂಗ್ ಬ್ರೈನ್, ವಿಪರೀತ ಮಹಾಬುದ್ಧಿವಂತ. ಆದ್ರೆ ಆತ ಮಾತ ಊರ್ಜಿತ ಆಗಿಲ್ಲ. ಅವನು ಹೇಳ್ಕೊಟ್ಟಿರೋರೆಲ್ಲ ಚೆನ್ನಾಗಿದ್ದಾರೆ, ಕೊರಗ್ತಾನೆ. ತನ್ನ ಮನೆಯವರಿಂದ ನೋವು. ನಮ್ಮ ಗುರುಗಳು ಅವ್ನು ನೋಡೋ, ಅವನಿಗೆ ಅವನ ಜಾತಕದಲ್ಲಿ ಕರ್ಮಶಾಪ ಕಣೋ, ಶನಿ ಕೇತು ಸೇರ್ಕೊಂಡು ಅಲ್ಲಾಡಿಸ್ತಾ ಕೂತಿದೆ ಅಂತ. ಮಿಥುನದಲ್ಲಿ ಶನಿ ಕೇತು 1972 ಇಲ್ಲ 73 ಅಂತ ಅನ್ಕೋತೇನೆ. ಎಲ್ಲರೂ ಇದ್ದಾಗಿದ್ದಾರೆ, ಏನೂ ಇಲ್ಲ. ಬೆಳಗ್ಗೆ ಎದ್ದು ಓಡ್ಲೇಬೇಕು. ತಾನು ದುಡಿದಿದ್ದೆಲ್ಲ ತನ್ನ ಮಕ್ಕಳು, ತನ್ನ ಕುಟುಂಬ ಅನ್ನತಕ್ಕಂಥ ತಾನು ಎಂಜಾಯ್ ಮಾಡಿದ ಅಷ್ಟರಲ್ಲೇ ಇದೆ. ಶನಿ ಕೇತು ಸಡನ್ ಆಗಿ ಎಲ್ಲಾ ಬಿಟ್ಟು ಯಾವ್ದಾದ್ರು ದೇವಸ್ಥಾನ, ಪೂಜೆ, ಪುನಸ್ಕಾರ ಅಂತ ಹೋಗ್ಬಿಡ್ತಾನೆ ಗುರುಗಳಂತ. 10 ಇಂಜಿನಿಯರಿಂಗ್ಗೆ ಬ್ರೈನು. ಶನಿಗೆ ಕೇತು ಹೊಡಿತು ಅಂದ್ರೆ ಅಷ್ಟು ತೀಕ್ಷ್ಣತೆಯನ್ನ ಕೊಡುತ್ತೆ, ಬಟ್ ಅವರನ್ನು ಊರ್ಜಿತ ಮಾಡಲ್ಲ. ಕರ್ಮಕ್ಕೆ ಗ್ರಹಣ. ಕೇತು ಅಂದ್ರೆ ರಾಹು ಕೇತುಗಳಂದ್ರೇನೆ ಗ್ರಹಣ. ಸೊ ಮಾಡೋ ಕೆಲ್ಸಕ್ಕೆ ಗ್ರಹಣ. ಎಲ್ಲೂ ಇರಬೇಕಾದಂತ ವ್ಯಕ್ತಿ, 100 ಮಂದಿ ಕೆಲಸ ಆತನ ಕೆಳಗಡೆ ಮಾಡಬೇಕಾದಂತ ವ್ಯಕ್ತಿ. 1973 ನಂಗೆ ನೆನಪಿರೋ ಹಾಗೆ ಇಟ್ ಇಸ್ ಲಾಕ್ಡ್ ಹಿಮ್. ಮನೆಯಲ್ಲಿ ಇತ್ತೀಚೆಗೆ ಒಂದು ಶುಭ ಕಾರ್ಯ, ಮಗಳು ಮದುವೆ ಮಾಡಿದಾನೆ. ಅಳಿಯ ಮನೆ ಅಳಿಯ ಆಗ್ತೇನೆ, ಹಾಗೆ ಹೀಗೆ ಅನ್ನತಕ್ಕಂಥದ್ದೆಲ್ಲ ಆಗಿ ಮದುವೆ ಮಾಡಿರ್ತಕ್ಕಂಥದ್ದು. ಮದುವೆ ಆಗಿ 3 ವಾರ ಇಲ್ಲ, ಮಗಳಿಗೋಸ್ಕರ ಒಂದು ಕಷ್ಟಪಟ್ಟು ಮನೆ ಕಟ್ಟಿರೋದು, ಕಾರ್ ಕೊಡಿಸಿರೋದು ಎಲ್ಲ ಆಗಿದೆ. ಎಲ್ಲ ಬಿಟ್ಟು ಬೇರೆ ಮನೆ ಹೊರಟೋಗಿರೋದು. ನೀನ್ ಯಾರು ಅಂತ ಕೇಳೋರಿಲ್ಲ, ಇರೋದು ಒಬ್ಳೆ ಮಗಳು, ಊಟ ಹಾಕಬೇಕಾದ ಮಗಳೇ ಇಲ್ಲ, ತುಂಬಾ ಪ್ರೀತಿಯಿಂದ ಸಾಕಿರೋದು. ನೋಡಿ, ಕರ್ಮಕ್ಕೆ ಉಳಿ. ತಾನು ಮಾಡಿದ ಕರ್ಮ ಉಳಿ. ತನ್ನ ಮಗಳು ಇದ್ದೇ ಇರ್ತಾಳಂತ ಏನು ಆ ಒಂದು ಆಸೆ ಭಾವ ಅನ್ನತಕ್ಕಂಥದ್ದು ಇಟ್ಕೊಂಡಿದ್ದು ಅಲ್ಲಿ ಹುಳಿ. ಸೊ ಎಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದ ನೋಡಿ. ವಿಪತ್ತು, ಅದೇ ವಿಪತ್ತು. ಶನಿಗೆ ಕೇತುವೆ ಉಪದ್ರ, ಕೇತು ನಕ್ಷತ್ರಗಳೇ. ಸೊ ಪುಷ್ಯ ನಕ್ಷತ್ರದವರು, ಸೊ ಇಂಥ ಒಂದು ಮಕ ನಕ್ಷತ್ರ, ಮೂಲ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಬಂತು ಅಂತ ಹೇಳಿದ್ರೆ 100% ಅಲ್ಲೊಂದು ಎಡವಟ್ಟೆ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಆಶ್ಲೇಷ ನಕ್ಷತ್ರದವರು, ಬುಧನ ನಕ್ಷತ್ರ, ಎಸ್, ಈ ಒಂದು ಪುಬ್ಬ ನಕ್ಷತ್ರ ಅಂತ ಕೂಡ ಕರೀತೇವೆ. ಪೂರ್ವ ಪಾಲ್ಗುಣಿ, ಪುಪ್ಪ ಅಂತ ಕೂಡ ಕರೀತೇವೆ. ಬುಧ ಅಂದ್ರೇನೆ ನಾರಾಯಣ, ಪುಪ್ಪ ಅಂತ ಹೇಳಿದ್ರೇನೆ ಲಕ್ಷ್ಮೀಕಾರಕತ್ವ. ಲಕ್ಷ್ಮೀನಾರಾಯಣ ಯೋಗ ಅಲ್ವಾ ಸರ್ ಅನ್ನತಕ್ಕಂಥದ್ದು ನೀವು ಮಾತಾಡ್ತೀರಿ. ಹೆಂಗು ಸರ್ ತಪ್ಪಾಗ್ಬಿಡುತ್ತೆ? ಅವತ್ತು ಒಳ್ಳೇದಲ್ವಾ ಸರ್? ಲಕ್ಷ್ಮೀನಾರಾಯಣರು ಇಬ್ರು ಇದ್ರೆ ಸೇರಿದ್ರೆ ಅತ್ಯದ್ಭುತ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ನೆನಪಿಟ್ಟುಕೊಳ್ಳಿ, ದುಡ್ಡು ಹಾಗೂ ಅಧಿಕಾರ ಎರಡೂ ಇತ್ತು ಅಂತ ಹೇಳಿದ್ರೆ ಅವನಷ್ಟು ವಿನಾಶಕಾರಕ ಯಾರೂ ಇಲ್ಲ. ಒನ್ ಎಕ್ಸಾಂಪಲ್, ಟ್ರಂಪ್ ಈಸ್ ಅ ಬಿಸ್ನೆಸ್ ಮ್ಯಾನ್. ರಾತ್ರಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಮೊದಲು ಒಂದು ತೇಜಿ ನಡೆಯುತ್ತೆ. ಆತ ಅನೌನ್ಸ್ಮೆಂಟ್, ಯುದ್ಧದ ಬಗ್ಗೆ ಅನೌನ್ಸ್ಮೆಂಟ್ ಮಾಡುವುದಕ್ಕೆ ಮೊದಲು ಅಲ್ಲೊಂದು ನಡೆಯುತ್ತೆ, ಒಂದು ಮ್ಯಾಜಿಕಲ್ ಮೂಮೆಂಟ್. ಯಾರು ದುಡ್ಡು ಮಾಡ್ಕೋತಾನೆ, ಒಂದು 800 ಕೋಟಿ ಚಿಲ್ಲರೆ. ಫ್ಯೂಚರ್ ಇಂಡೆಕ್ಸ್ ನಲ್ಲಿ ಯಾರು ದುಡ್ಡು ಹಾಕ್ತಾರೆ, ಸ್ಟಾಕ್ ಮಾರ್ಕೆಟ್ ಹತ್ತುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ನೋಡಿ,
ಮತ್ತೆ 30 ದಿನ ಸೀಸ್ ಫೈರ್ ಮಾಡ್ಕೋತೀನಿ ಅಂತ ಅವನ್ಗೆ ಅಲ್ಲಾಡ್ತಿದ್ದಾನೆ ಅಲ್ಲಿ. ಹಾಕೊಂಡು ಅವನ ಪಕ್ಷದವರು ಇನ್ನೊಬ್ರು ಪಬ್ಲಿಕ್ ಏನೋ ಮಾಡ್ತಿದ್ಯಾ ನೀನು ಅನ್ನತಕ್ಕಂಥದ್ದು. ಅವನೇನಾದ್ರೂ ಭೂಸೇನೆನ ಅಲ್ಲಿ ಇಳಿಸ್ದ ಅಂದ್ರೆ ಇರಾನ್ ಅಲ್ಲಿ ಮಾತ್ರ ಆ ರೆವಲ್ಯೂಷನ್ ಗಾರ್ಡ್ಸ್ ಅವರು ಹುಟ್ಟ ಯೋಧರು, ನೆನ್ಪಿಟ್ಕೊಳ್ಳಿ, ಅವರು ಬಂದು ಅದ್ ಹೆಂಗೆ ಹೇಳ್ತೇವೆ ಅಂದ್ರೆ ಯುದ್ಧ ಪ್ರಿಯರು ಅವರು. ಆ ಬಾರ್ಡರೇ ಹಾಗೆ, ಬೆಟ್ಟ ಗುಡ್ಡಗಳು, ಬಿಸಿಲು ಮಿನಿಮಮ್ 40-45 ಡಿಗ್ರಿ ನೋಡಿರೋರು ಅವರು. ಹುಟ್ಟದಾಗಿಂದಲೇ ಬೆಟ್ಟ ಗುಡ್ಡಗಳು ಹತ್ತಿಳಿದಿರೋರು. ಇವರೆಲ್ಲಿ AC ಊರಲ್ಲಿ ಇರೋರು ಇವರು. ತಣ್ಣಗಿರೋ ಊರು. ಬಂದಿದ್ದೆ ಲೂಸ್ ಮೋಷನ್, ಅವ್ರಿಗೆ ಬಂದಿದ ತಕ್ಷಣ ಲೂಸ್ ಮೋಷನ್ ಆಗುತ್ತೆ. ಈ ವೆದರ್ಗೆ ಹುಚ್ಚನ ಒಬ್ಬೊಬ್ಬ ಯೋಧ ನೆನಪಿಟ್ಕೊಳ್ಳಿ 100 ಜನ ಹೊಡೆದು ಸಾಯಿಸ್ಬಿಡಬಲ್ಲ. ಅವ್ರ ಕಡೆಯವ್ರು 5,000 ಜನ ಇದ್ರು ಅಂದ್ರೆ 5 ಲಕ್ಷ ಸೈನಿಕರನ್ನ ಹೊಡೆದು ಸಾಯಿಸ್ತಾರೆ, ಇದು ನಿಶ್ಚಿತ ಅಂತ ಒಂದು ಹುಚ್ಚು ಯೋಧರು ಅವರು. ಅವ್ನು ತಗೊಬಂದು ಒಂದು 5,000-10,000 ಜನ ಸೈನಿಕರನ್ನ, ಸೈನಿಕರನ್ನ ನಾನು ಯುದ್ಧಕ್ಕೆ ಅಂತ ಕರ್ಕೊಂಡ್ ಬರ್ತೀನಿ ಅಂತ ಏನೋ ಹೇಳ್ತಿದ್ದಾನೆ. ಅದೇನಾದ್ರೂ ನಡೀತು ಅಂದ್ರೆ ಇವನ ಅಂತ್ಯಕಾಲ ಸನ್ನಿಹಿತ. ಇವನನ್ನ ಒಡೆದು ಸಾಯಿಸ್ತಾರೆ, ಇಲ್ಲ ಇವನನ್ನ ಇಳಿಸ್ತಾರೆ. ಟ್ರಂಪ್ ಅನ್ನ ಬರ್ದಿಟ್ಕೊಳ್ಳಿ. Trump is going to be dismissed, or he will be removed from the post, or he will be killed. ಇವನು ಭೂಸೇನೆಯನ್ನ ತಗೋಬಂದು ಈ ಒಂದು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧಕ್ಕೆ ತನ್ನ ರಾಷ್ಟ್ರದ ಜನರನ್ನ ಇಳಿಸ್ದ. ಇಟ್ ವಿಲ್ ಬಿ ಅ ಕೌಂಟರ್ ಅಟ್ಯಾಕ್ ನಡೀತಕ್ಕಂಥದ್ದು 100%. ಹುಟ್ಟು ಯೋಧರು ನಾವು ಈ ಏಷ್ಯಾ, ಈ ಚೈನಾ, ಈ ಬಾರ್ಡರ್ಗಳಿದಾವಲ್ವಾ, ನಮ್ಮ ವೆದರ್ ಅತಿರೇಕ. ಹೊಡೆದ್ರೆ ಬಿಸಿಲು 40-45, ಇಲ್ಲ ಹೊಡೆದ್ರೆ ಥಂಡಿ 7 ಡಿಗ್ರಿಗೂ ಬರುತ್ತೆ, ಇಲ್ಲ -7ಗೂ ಬರುತ್ತೆ. ಅಂತ ವೆದರ್ಗಳು ಎರಡನ್ನೂ ಬರೀ ಬೆಟ್ಟಗುಡ್ಡುಗಳೇ ನಮ್ಮ ಬಾರ್ಡರ್ ಪ್ಲೇಸ್ಗಳು, ಬರೀ ಟೆರರಿಸ್ಟ್ಗಳು ಇನ್ನೊಂದನ್ನ ನೋಡಿರ್ತಕ್ಕಂಥ ಒಂದು ದೇಶಗಳು. ಸುತ್ತಮುತ್ತ ಯಾವುದೇ ತಗೊಳ್ಳಿ, ಯುದ್ಧ ಭೀತಿ ನಾವು ಯಾವಾಗ್ಲೂ ತಯಾರಿಲೇ ಇರ್ತೀವಿ. ಅಲ್ಲೊಂದು ಸಣ್ಣ ಪುಟ್ಟ ಯುದ್ಧಗಳು ನಡೀತಲೇ ಇರ್ತವೆ ಏನೋ ಒಂದು ರೀತಿನಲ್ಲಿ. ಸೊ ಇಟ್ಸ್ ಬೀನ್ ಇವ್ರ ಟ್ರೈನಿಂಗಿಗೂ ನಮ್ಮ ಟ್ರೈನಿಂಗಿಗೂ, ಇವರ ರಕ್ತಕ್ಕೂ ನಮ್ಮ ಜೀನ್ಸ್ಗೂ ಬೇರೆ ಒಂದಿದೆ. ಜಿದ್ದಿ ಗುದ್ದಾಡ್ತಲೇ ಇರೋದು. ನೀವು ನೋಡಿ, ಇಸ್ರೇಲು, ಪ್ಯಾಲೆಸ್ಟೈನು, ಜೋರ್ಡಾನು, ಲೆಬನಾನು, ಇರಾನು, ಇರಾಕು, ಅಫ್ಘಾನಿಸ್ತಾನು, ಪಾಕಿಸ್ತಾನ್ ಬಡದಾಡ್ತಲೇ ಇದ್ದಾರೆ 100 ವರ್ಷದಿಂದಲೂ. ಸುಸ್ತೇ ಆಗಿಲ್ಲ. ಇವ್ರುಗಳು ಸುಸ್ತಲ್ಲ, ಹುಚ್ಚು ಸಾವು. ಇಂಥದ್ದೇ ಲೆಕ್ಕಾಚಾರಗಳು. ಗ್ರಹಗಳ ಒಂದು ಪರಿಚಯದ ಇಂಥ ಒಂದು ಎಡವಟ್ಟನ್ನ ಕರ್ಕೊಂಡು ಬಂದು ನಿಲ್ಸುತ್ತೆ ಈ ಪಿಶಾಚ ಯೋಗಗಳು ಅಂತಕ್ಕಂಥದ್ದು ಹೇಳ್ತವೆ. ಸೊ ಒಬ್ಬ ವ್ಯಕ್ತಿಗೆ ಅಧಿಕಾರ ಹಾಗೂ ದುಡ್ಡು ಎರಡೂ ಇರಬಾರ್ದು. ದುಡ್ಡು ಇರಬೇಕು, ಇಲ್ಲ ಅಧಿಕಾರ ಇರಬೇಕು. ಅಧಿಕಾರ ಪ್ಲಸ್ ದುಡ್ಡು ಸರ್ವನಾಶ ನಿಶ್ಚಿತ. ಒಪ್ಕೊಳ್ಳಲ್ಲ ಸಿಸ್ಟಮ್. ಅದಾಗೋದೇ ಇಲ್ಲ. ಒಮ್ಮೆ ದಿವಂಗತ ದೇವರಾಜ ಅರಸ್ ಹತ್ರ, ನಾಡಿನ ಬಹುದೊಡ್ಡ ಪ್ರಸಿದ್ಧ ಮುಖ್ಯಮಂತ್ರಿಗಳು ಆಗಿದ್ದವರು, ಎಲ್ರು ಅವ್ರ ಗರಡಿಯಲ್ಲಿ ಪಳಗದವರು ಅಂತಲೇ ಹೇಳ್ತಾರೆ. ತುಂಬಾ ಒಂದು ಮುಂದಾಲೋಚನೆ ಮಾಡ್ತಿದ್ದಂತ ವ್ಯಕ್ತಿ. ಅವರ ಮೇಲೂ ಅಪವಾದಗಳಿದ್ದಾವೆ ಬಿಡಿ. ಯಾರೋ ಒಬ್ಬ ರಾಜಕಾರಣಿ, ಅವರಿಗೆ ಒಬ್ರು ದಣಿ ಪರಿಚಯ ಆಗ್ತಾರೆ. ವ್ಯಾಪಾರದ ದಣಿ, ದೊಡ್ಡ ದಣಿ ಆಗ್ಬಿಟ್ಟಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್. ನಾನು ಎಲೆಕ್ಷನ್ ನಿಂತ್ರೆ ಗೆದ್ದು ಬಿಡ್ತೇನೆ ಅಂತ. ಸರಿ, ಆ ಪರಿಚಯಗಳಿಂದ ದೇವರಾಜ ಅರಸ್ ಅವ್ರ ಹತ್ರ ಇವ್ರು ಕರ್ಕೊಂಡು ಹೋಗ್ತಾರೆ. ನೋಡಿ, ಇವರು ಇಂಥವ್ರು ವ್ಯಾಪಾರಸ್ಥರು, ಇಂಥ ಕಡೆಯವರು, ಇವ್ರಿಗೊಂದು ಟಿಕೆಟ್ ಕೊಡಿ, ಇವ್ರಿಗಿರೋ ದುಡ್ಡಿನ ಬಲಕ್ಕೆ ಶ್ರೀಮಂತಿಕೆ ಗೆದ್ದು ಬಿಡ್ತಾರೆ. ಆಯ್ತು, ಮಾತಾಡೋಣಂತೆ ಅಂತ ಹೇಳ್ಬಿಟ್ಟು ಒಂದು ಕಾಫಿ ಟೀ ಆಯ್ತು, ಕಳಿಸ್ಬಿಟ್ಟು ಅವ್ರು ಹೋದ್ಮೇಲೆ ಸೆಕ್ಯೂರಿಟಿಗೆ ಹೇಳಿ ಕಳ್ಸಿದ್ರಂತೆ, ಯಾರು ಕರ್ಕೊಂಡ್ ಬಂದಿದ್ರೋ ಆ ರಾಜಕಾರಣಿಯನ್ನ ಕರೀರಿ ಅಂತ. ಆ ಶ್ರೀಮಂತರನ್ನ ಕರ್ಕೊಂಡ್ ಬಂದಿದ್ರಲ್ಲ ಆ ರಾಜಕಾರಣಿ ಮತ್ತೆ ಒಳಗಡೆ ಬಂದ್ರಂತ. ಏನಾದ್ರೂ ಬುದ್ಧಿ ಇದೆಯೇನಪ್ಪ ನೋಡು, ಆತ ಶ್ರೀಮಂತ, ಆತನ್ ಬೇರೆ ಕೆಲ್ಸಗಳು ಇನ್ನೊಂದು ಮಾಡ್ಕೊಡ್ಬೇಕು ಅಂದ್ರೆ ಗೌರ್ಮೆಂಟ್ ಮಟ್ಟದಲ್ಲಿ ಏನೋ ಒಂದಷ್ಟು ಮಾಡ್ಕೊಡು, ಆದ್ರೆ ಕರ್ಕೊಂಡ್ ಬಂದ್ ರಾಜಕೀಯಕ್ಕೆ ನಿಲ್ಲಿಸ್ಬೇಡ ಅಂತ ಹೇಳಿದ್ರು. ಇದು ಯಾಕೆ ಬುದ್ಧಿ ಅಂತ ಹೇಳಿದ್ರಂತೆ. ಒಬ್ಬ ವ್ಯಕ್ತಿ ಹತ್ರ ಮೊದಲೇ ಶ್ರೀಮಂತ, ಇನ್ನು ರಾಜಕಾರಣವು ಸೇರ್ಕೋಬಿಡ್ತು, ಅಧಿಕಾರವು ಸರ್ವನಾಶ.
ಅದೊಂದು ಕುಟುಂಬ ವ್ಯಾಮೋಹ ಆಗಿಬಿಡುತ್ತೆ. ಸ್ವಲ್ಪ ಆಲೋಚಿಸು. ಒಬ್ಬನ ಬಳಿಯ ಅಧಿಕಾರ ಹಾಗೂ ಶ್ರೀಮಂತಿಕೆ ಇರಬಾರ್ದು ಅಂತ ದೇವರಾಜ ಅರಸು ಅವರು ಹೇಳಿ ಕಳಿಸ್ತಾರೆ. ಒಂದ್ ಸಣ್ಣ ಬುದ್ಧಿ ಮಾತು. ಕಡೆಗ ದಣಿಗಳು ದೊಡ್ಡವ್ರು ಆಗ್ತಾರೆ, ರಾಜಕಾರಣಿನೂ ಆಗ್ತಾರೆ, ಅವ್ರ ಕುಟುಂಬದ್ದೇ ದೊಡ್ಡ ರಾಜಕಾರಣ ಕುಟುಂಬ ಆಗುತ್ತೆ. ಅಲ್ಲೊಂದು ನಡೀತಿದೆ ಇವತ್ತಿಗೂ ಕೂಡ. ಇರ್ಲಿ. ಅಂದರೆ ಲಕ್ಷ್ಮೀನಾರಾಯಣರು ಎರಡೂ ಒಬ್ಬರ ಬಳಿಯೇ ಇರಬಾರ್ದು. ನೀವು ನೋಡಿ, ಮುಖೇಶ್ ಅಂಬಾನಿ ಕುಟುಂಬ ರಾಜಕಾರಣಕ್ಕೆ ಬರಲ್ಲ, ಅಂಬಾನಿ ಕುಟುಂಬ ಬಿಸ್ನೆಸ್ ಮ್ಯಾಗ್ನೆಟ್ ಬರಲ್ಲ ಅವರು. ಅದಾನಿ ಕುಟುಂಬ ನೋಡಿ, ಟಾಟಾ ಕುಟುಂಬ ನೋಡಿ, ಬಿರ್ಲಾ ಕುಟುಂಬ ನೋಡಿ, ಅವ್ರ ಹತ್ರ ಇಲ್ಲದಷ್ಟು ದುಡ್ಡ ಯೋಚನೆ ಮಾಡಿ ನೋಡಿ. ಬೇಕಾದ್ರೆ ಅಂತ ಒಂದು ಅಂಬಾನಿ, ಇಂದಿರಾ ಗಾಂಧಿ ಅವರು ಮುಳುಗುತ್ತಾರೆ ಅನ್ನೋ ಟೈಮ್ನಲ್ಲಿ ಕಂಪನಿಯನ್ನೆಲ್ಲ ಅಡವಿಟ್ಟು ಎಲೆಕ್ಷನ್ ಖರ್ಚು ಕೊಡ್ತಾರೆ. ನೋಡಮ್ಮ, ನಿನಗೇನೋ ಸೋಲ್ಬಹುದು, ಈ ಬಾರಿ ಗೆಲ್ತಿ, ಅದು ಬೇರೆ ಮಾತು. ನೀನು ಸೋತರೆ ನಾನು ಮುಳುಗದ ಹಾಗೆ ಅಂತ ಹೇಳಿಬಿಟ್ಟು ದುಡ್ಡು ಕೊಡ್ತಾರೆ. ಕಡೆಗಾಯಮ್ಮ ಗೆಲ್ಲುತ್ತೆ. ಗೆದ್ದ ಮೇಲೆ ರಿಲಯನ್ಸ್ ಕಂಪ್ನಿಗೆ ಕೆಲವೊಂದು ಪಾಲಿಸಿಗಳ ವಿಚಾರದಲ್ಲಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬೇರೆ ಬೇರೆ ವಿಚಾರಗಳಲ್ಲಿ, ಪಾಲಿಸ್ಟರ್ ಅವತ್ತು ಇದರಲ್ಲಿ ಅವ್ರಿಗೆ ಆ ಪಾಲಿಸಿ ವಿಂಡೋ ಓಪನ್ ಮಾಡಿಕೊಡುತ್ತೆ. ಆ ನಂತರ ಹೆಚ್ಚು ಕಡಿಮೆ 800 ಕೋಟಿಯ ಒಂದು ಎಲೆಕ್ಷನ್ ಫಂಡಿಂಗ್ ನಡೀತು ಅನ್ನತಕ್ಕಂಥದ್ದು ಕೊಡ್ತಾರೆ. ಎಲ್ಲಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸು ಎಲ್ಲಾ ಪಾರ್ಟಿಗಳಿಗೂ ಕೊಡ್ತಾರೆ, ತಪ್ಪೇನಲ್ಲ. ಅದು ಬೇಕು, ಕೊಡಬೇಕು. ನಾಳೆ ಒಂದು ವ್ಯಾಪಾರ ಒಪ್ಪಂದ, ಒಂದು ಅಂಡರ್ಸ್ಟ್ಯಾಂಡಿಂಗ್. ಆದರೆ ನೀವು ಗಮನಿಸಿದ್ರೆ ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ವಿಲ್ ನೆವರ್ ಕಮ್ ಟು ಪಾಲಿಟಿಕ್ಸ್. ವೆರಿ ರೇರ್. ವಿಜಯ್ ಮಲ್ಯ ಹಂಗ್ ಬಂದ ಫ್ಲಾಪ್ ಆಗಿತ್ತು. ಜಿಂದಾಲ್ ಹಂಗೆ ಬಂದು ಏಟು ತಿಂದಿದ್ದು. ಅವೆಲ್ಲ ಲೆಕ್ಕಾಚಾರಗಳಿದಾವೆ. ಬರಬಾರದು, ಲೆಕ್ಕವೇ. ಅದಕ್ಕೆ ನೋಡಿ, ವಿಶೇಷವಾಗಿ ಆಶ್ಲೇಷ ನಕ್ಷತ್ರ, ಪುಪ ನಕ್ಷತ್ರದ ದಿನ ವಿಪತ್ತೆ, ಪೂರ್ವಾಷಾಢ ನಕ್ಷತ್ರ ವಿಪತ್ತೆ, ಭರಣಿ ನಕ್ಷತ್ರ ವಿಪತ್ತೆ. ಲಕ್ಷ್ಮೀನಾರಾಯಣ ಯೋಗ ತನ್ನ ಲೆಕ್ಕಾಚಾರ ಕೊಟ್ಬಿಟ್ಟಿದಪ್ಪ. ನಾವು ತಿಳ್ಕೊಳ್ಳದೆ ಎರಡೂ ಇರಬಾರ್ದು, ವಿಪರೀತ ಇರಕೂಡದು. ಇನ್ನು ವಿಶೇಷವಾಗಿ ಮಖ ನಕ್ಷತ್ರದಲ್ಲಿ ನಿಮ್ಮ ನಕ್ಷತ್ರ ಜನ್ಮ ನಕ್ಷತ್ರ ಆಗಿದೆ. ಸೂರ್ಯ ನಕ್ಷತ್ರಗಳು ಅಲ್ಲಿ ನೋಡಿ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಕೃತಿಕಾ ನಕ್ಷತ್ರ ಬಾಧಕ ತಾರೆಗಳಾಗ್ಬಿಡ್ತವೆ, ವಿಪತ್ತು ತಾರೆಗಳಾಗ್ಬಿಡ್ತವೆ. ಗ್ರಹಣ ಆಗಲ್ವಲ್ಲ. ಸೂರ್ಯನಿಗೂ ಕೇತುಗೂ ಆಗುತ್ತಾ? ಜಾತಕದಲ್ಲಿ ಸೂರ್ಯ ಕೇತು ಇದ್ರೆ ತಂದೆಗೆ ಗ್ರಹಣವೇ, ಅವನಿಗೆ ಪೆಟ್ಟೆ, ನಷ್ಟವೇ, ಒದ್ದಾಟವೇ. ಯಾವ ಭಾವದಲ್ಲಿದ್ದರೂ ಅಲ್ಲೊಂದು ಅವನಿಗೆ ಏನಾದ್ರೂ ಚೂರಿ ಆದ್ರೂ ಹಾಕಿರುತ್ತೆ. ಮೊನ್ನೆ ಒಬ್ರು ಮಗು ಜಾತಕ ನೋಡ್ತಾರೆ, ನಿನಗೆ ಮೋಸ ಮಾಡಿದ್ದಾರೆ ಕಣಯ್ಯ. ಆತನ ಜಾತಕ ಚೆನ್ನಾಗಿದೆ, ಆದ್ರೆ ಮಗುವಿನ ಜಾತಕದಲ್ಲಿ ತೋರಿಸ್ತಿದ್ದ ತನ್ನ ತಂದೆ ಪದೇ ಪದೇ ಮೋಸ ಹೋಗಿದ್ದಾನೆ, ತನ್ನವರಿಂದಲೇ ಮೋಸ ಹೋಗಿದ್ದಾನೆ, ತನ್ನ ಕುಟುಂಬದವರಿಂದಲೇ ಮೋಸ ಹೋಗಿದ್ದಾನೆ. ಜಮೀನಿನ ವಿಚಾರದಲ್ಲಿ ತನ್ನ ಹಿರಿಯರು ಮೋಸ ಮಾಡಿಟ್ಟಿದ್ದಾರೆ, ಇನ್ನೂ ಪಾಲು ಕೊಡುತ್ತಿಲ್ಲ. ಹೌದು ಗುರುಗಳೇ, ಹೆಂಗೆ ಹೇಳಿದ್ರಿ? ನಿಮ್ಮ ಮಗನ ಜಾತಕದಲ್ಲಿ ತಂದೆಗೆ ಗ್ರಹಣವಿದೆ ಅನ್ನುವುದಿದೆ. ಸೊ ಕೇತು ನಕ್ಷತ್ರವಾಗಿರ್ತಕ್ಕಂಥ ಮಖ ನಕ್ಷತ್ರಕ್ಕೆ ತೊಂದರೆ ಕೊಡೋದೇ ಸೂರ್ಯ ನಕ್ಷತ್ರಗಳು. ಆಗೋದಿಲ್ಲ. ಇದು ವೈರಾಗ್ಯ ನಕ್ಷತ್ರ, ಇದು ಅಧಿಕಾರ ನಕ್ಷತ್ರ. ವೈರಾಗ್ಯ ಇರೋನ್ ಏನಕ್ಕೆ ಬೇಕು? ಅಧಿಕಾರ ಸಾಕು ಅನ್ನೋನ್ಗೆ ಏನಕ್ಕೆ ಬೇಕು? ಇನ್ನಷ್ಟು ದುಡ್ಡು. ಏನು ನನ್ ಬದುಕು, ನನ್ ಗೂಡು, ನನ್ ಜೀವನ, ಇದ್ದಿದ್ರಲ್ಲಿ ನಾನು ಇದ್ದೇನೆ, ಸೂಪರ್. ಅದು ಬಿಟ್ಟು ಅಲ್ಲೊಂದು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಕ್ಕಂಥದ್ದಲ್ವಾ. ಸುಮ್ಮನೆ ಇರೋನ್ಗೆ ಕರ್ಕೊಂಡು ಬಂದು PV ನರಸಿಂಹರಾವ್ಗೆ ಅದಕ್ಕೆ ಅಂಥದ್ದೊಂದು ಎಳೆದಾಟ ಆಗಿದ್ದು, ಅವಮಾನ ಆಗಿದ್ದು, ಸನ್ಯಾಸಿ ಆಗಬೇಕಾದಂತ ವ್ಯಕ್ತಿನ ಕರ್ಕೊಂಡು ಬಂದ್ಬಿಟ್ಟು ಇವ್ರು ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ನೀವು ಬನ್ನಿ, ನೀವು ಕುತ್ಕೊಳ್ಳಿ ಅಂದ್ರು. ನೋಡಿ, ಅಂತ ಸನ್ಯಾಸಿಯ ತಲೆಯೂ ಕೆಡಿಸ್ಬಿಡ್ತು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಸ್ವಭಾವತಃ ಅವರು ಸ್ವಾರ್ಥಿಗಳಲ್ಲ, ಅವ್ರ ಮೇಲೆ ಯಾವುದೇ ಒಂದು ಕರಪ್ಷನ್ ಇಲ್ಲ. ಆದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಬಿಟ್ರು.
ರಾಮ ಜನ್ಮಭೂಮಿ ಅಲ್ಲಿ ಬಾಬರ್ ಮಸೀದಿ ಕೆಡವಲಿಕ್ಕೆ ಇದಾಗ್ತಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರು, ಕಟ್ಟ ಹಿಂದೂ ಬ್ರಾಹ್ಮಣ ಆಗಿ ಇವ್ರು ಸಪೋರ್ಟ್ ಮಾಡಿಬಿಟ್ರು ಅಂತಕ್ಕಂಥದ್ದು ಒಳಗಡೆ ಅವರ ಪಕ್ಷದಲ್ಲಿಯೇ ಅವರ ಬಗ್ಗೆ ತುಂಬಾ ದೊಡ್ಡದಾದಂಥದ್ದು ರಾಜಮಾತೆಯ ಮಾತು ಕೇಳುತ್ತಿರಲಿಲ್ಲ, ಈ ತರ ಏನೇನೋ ಹೇಳ್ಕೊಂಡು ಅವರ ಸಾವಿನಲ್ಲಿ ಆಟ ಆಡುದು. ಆ ಹೆಣವನ್ನು ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿದ್ರು. ಅದಷ್ಟೇ ಅಲ್ಲ, ಹೆಣಕ್ಕೂ ಕೂಡ ನಡೆಯಬಾರದ ಅಂತ್ಯೇಷ್ಟಿ ಸಂಸ್ಕಾರ ಆಗಿ ನಡಿಬೇಕು. ಅದರಲ್ಲೂ ಎಷ್ಟು ದೊಡ್ಡ ವಿದ್ವಾಂಸ ಗೊತ್ತಾ, ಮಹಾ ವಿದ್ವಾಂಸರು, ಕಡಿಮೆ ಅಂದ್ರು 17 ಭಾಷೆಗಳ ಪಂಡಿತೋತ್ತಮ. ನೋಡಿ ಎಲ್ಲಿಗೆ ಎಳೆದಾಟ ತಂದಿಟ್ಟು ಬಿಡ್ತಾ, ಅವ್ರ ಹೆಣನೆಲ್ಲ ತಗೊಂಡು ಬೀದಿ ನಾಯಿಗಳು ಕಚ್ಚಿ ತಿಂದು ಬಿಡುತ್ತು ಅನ್ನತಕ್ಕಂಥದ್ದು ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಸನ್ಯಾಸಿ ಅಧಿಕಾರ ತಗೊಂಡ್ರೆ ಹಾಗೆ ಬೀದಿ ಹೆಣವಾಗೋದು, ತಪ್ಪು ತಿಳ್ಕೊಬೇಡಿ. ಅಂಥದ್ದೊಂದು ಅವಮಾನ. ನಾನು ತುಂಬಾ ಪೂಜಿಸುವ, ನಾನು ತುಂಬಾ ಆರಾಧಿಸುವ ಬಹುದೊಡ್ಡ ವ್ಯಕ್ತಿ ಪಿ ವಿ ನರಸಿಂಹರಾವ್. ಸಚ್ಚಾ ಇನ್ಸಾನ್, ನಾನು ಎನಿಗ್ಮಾ, ಪಂಡಿತರಿಗೆ ಪಂಡಿತೋತ್ತಮ ಆತ. ಅವ್ರ ಬಗ್ಗೆ ಹೇಳೋಕೆ ನಮ್ಗೆ ಸಂಕೋಚ ಆಗುತ್ತೆ. ಅಂಥವರಿಗೆ ನಡೆಯಬಾರದ್ದು ನಡೆದ್ರೆ ಅದೆಷ್ಟು ದುಃಖ ಪಟ್ಟಿದೇನೋ, ಆಗಬಾರದಿತ್ತು. ನಿನಗೇನಕ್ಕೆ ಇದು ಬಿಟ್ಟು ಮೇಲೆ ಈ ತರದ್ದು ಬಂದು, ಈ ತರ ಕರ್ಮ ನಿಮ್ಮನ್ನಾಳುತ್ತದೆ ಅನ್ನೋದಿದೆ ನೋಡಿ. ಅದಕ್ಕೆ ವಿಪತ್ತಾರೆಗಳು ಅನ್ನೋದು. ಏನಕ್ಕೆ ನಮ್ ಹಿರಿಯರು ಈ ವಿಪತ್ತುಗಳನ್ನ ತೋರಿಸ್ಕೊಟ್ರು ಅಂತ ತಿಳ್ಕೊಳ್ಳದೆ, ಬಿಡಿ ಗುರುಗಳೇ, ಇದೇನ್ ಗುರುಗಳೇ, ಇಲ್ಲವೇ ಇಲ್ಲ, ಯಾರನ್ನೂ ಬಿಡುವುದಿಲ್ಲ. ಅದೇ ರೀತಿ ರಾವಣಾಸುರ ನೋಡಿ, ಶುದ್ಧ ಬ್ರಾಹ್ಮಣ, ಮಹಾ ತಪಸ್ವಿ, ಭಗವಾನ್ ಶಂಕರರ ಆತ್ಮಲಿಂಗವನ್ನೇ ಕೈಲಾಸವನ್ನೇ ಎತ್ತಿದವನು, ನೆನ್ಪಿಟ್ಕೊಳ್ಳಿ. ಉದ್ದೀಶ ತಂತ್ರವನ್ನ ಸಾಧಿಸ್ಕೊಂಡವನು ಸಾಮಾನ್ಯದಲ್ಲ. ಭೈರವಿ ತಂತ್ರವನ್ನ ಸಾಧಿಸ್ಕೊಂಡಂತವನು, ಒಂದಲ್ಲ ಎರಡಲ್ಲ, ಕಾಮರೂಪವನ್ನ ಸಿದ್ಧಿಸಿಕೊಂಡವನು. ಈ ವಾಸ್ ಎ ವೆರಿ ಬಿಗ್ ಮೆಕ್ಯಾನಿಕಲ್ ಇಂಜಿನಿಯರ್. ಕಡಿಮೆ ಎಂದರು 1,00,000 ಪುಷ್ಪಕ ವಿಮಾನಗಳಿತ್ತು ಅಂತ. ನಿಮಗೆ ಒಂದು ಪುಷ್ಪಕ ವಿಮಾನದ ಬಗ್ಗೆ ಗೊತ್ತಿದೆ ಅಷ್ಟೇ. ಬಂದ ಇಲ್ಲಿ ಸೀತಮ್ಮನ ಹತ್ರ ವೇಷ ಹಾಕೊಂಡ, ಕರ್ಕೊಂಡು ಹೋದ. ಒಂದು ಪುಷ್ಪಕ ವಿಮಾನ ಅಲ್ಲ, ಲಕ್ಷಾಂತರ ಪುಷ್ಪಕ ವಿಮಾನಗಳನ್ನ ಡಿಸೈನಿಂಗ್ ಇಂಜಿನಿಯರ್ ಇವಾಜೆ. ಏನ್ ಸಾಧನೆ ಗೊತ್ತ, ಒಂದೊಂದಲ್ಲ. ಆದರೆ ಗ್ರಹಣಂ ಅಲ್ಲೊಂದು ತನ್ನ ಅತಿಯಾದ ಒಂದು ಬ್ರಾಹ್ಮಣತ್ವವನ್ನ, ವೈದಿಕತ್ವವನ್ನ ಬಿಟ್ಟು, ಯಾಕೆಂದ್ರೆ ಅವನ ತಾಯಿ ಕೈಕಸಿ. ನೋಡಿ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಭರತನ ತಾಯಿಯ ಹೆಸರು ಕೈಕಯಿ, ಇಲ್ಲೊಂದು ಅಕ್ಷರ ಮಿಸ್ ಅಷ್ಟೇ. ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ ಈತ. ವಿಶ್ವವಸು ಮಹರ್ಷಿಯ ಮಗ ಈತ. ಆದರೆ ಅಮ್ಮ ಬಂದು ಕೈಕಸಿ ಅಸುರ ವಂಶದವಳು. ನೋಡಿ ಆ ಅಸುರ ಅಂಶ ಬಂದು ಬಿಡುತ್ತು. ತನ್ನ ವೈದಿಕವನ್ನ ಬಿಟ್ಟು, ಆಡಳಿತ ಅನ್ನೋದು ಬಿಟ್ಟು, ವಿಪರೀತ ಅಧಿಕಾರ, ವಿಪರೀತ ದುಡ್ಡು ಬಂದರೆ, ವಿಪರೀತ ಜ್ಞಾನ ಬಂದರೆ, ವೈದಿಕನಿಗೆ ಏನಕ್ಕೆ ಬೇಕು ಅಧಿಕಾರ? ಆ ಪಟ್ಟ ನೀವು ನೋಡಿ, ಇವತ್ತು ತುಂಬಾ ದೊಡ್ಡ ದೊಡ್ಡ ಗುರುಗಳು ಪಟ್ಟವಿಲ್ಲದೆ ಇಲ್ಲ, ವಿಮಾನಗಳಿಲ್ಲದೆ ಇಲ್ಲ, ಪ್ಲೇನುಗಳಿಲ್ಲದೆ ಇಲ್ಲ, ಚಾರ್ಟರ್ ಪ್ಲೇನುಗಳೆಲ್ಲ ಇಟ್ಕೊಂಡಿದ್ರು. ಒಬ್ಬ ದೊಡ್ಡ ಗುರು ರಜನೀಶ್ ಅಂತಿದ್ದ, ಎಲ್ಲಿಗೂ ಹೊರಟೋಗ್ಬಿಟ್ಟ. ಎಲ್ಲಿಂದ ಎಲ್ಲಿಗೋ ಹೋದವನು ಕಡೆಗೆ ಅವನ ಆಶ್ರಮಕ್ಕೆ ದೊಡ್ಡ ಐಲ್ಯಾಂಡೇ ಮಾಡಿ ಇಟ್ಕೊಂಡಿದ್ದ. ಎಷ್ಟು ರೂಲ್ಸ್ ರಾಯ್ ಕಾರ್ಗಳು. ದೇಶದ ಅಧ್ಯಕ್ಷರೇ ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ಡಿಂಗ್ ಚಕ ಅಂತ ಇದ್ದಿದ್ದೆಲ್ಲ ಕತೆ. ಬಟ್ ಹಿ ವಾಸ್ ಅ ಜೀನಿಯಸ್ ಗುರು. ನಂಬ್ತೀರಾ? ಅದ್ಭುತ ಪ್ರವಚನಕರ್ತ, ಅದ್ಭುತ ಜ್ಞಾನಕರ್ತ, ಸಿದ್ಧಿಕರ್ತ. ಹೇಳ ಹೆಸರಿಲ್ಲದಂತೆ ಹೊರಟೋಯ್ತು. ರಜನೀಶ್ ತನ್ನದೇ ಒಂದು ಧರ್ಮವನ್ನ ತಗೋಬಂದ, ಓಶೋ ಅನ್ನತಕ್ಕಂಥದ್ದು. ಇವತ್ತು ನೀವು ಕೆದಕಿ ನೋಡಿ, ಎಲ್ಲಿಗೂ ಹೊರಟೋಯ್ತು. ಒಬ್ಬನ ಬಳಿ ವಿಪರೀತ ಜ್ಞಾನ ಪ್ಲಸ್ ಈ ತರದ್ದು ಒಂದು ಮೋಹ ಸೇರ್ತು. ತನಗೆ ತಾನೇ ಸರ್ವನಾಶ, ತನ್ನ ಬುಡಕ್ ತಾನೇ ಬೆಂಕಿ ಹಚ್ಕೊಂಡ, ತನಗೆ ತಾನೇ 6 ಅಡಿ 3 ಅಡಿ ತೋಡಿಟ್ಕೊಂಡ ಅನ್ನತಕ್ಕಂಥದ್ದು ಅವಮಾನಗಳ ಮೂಟೆ. ಇವತ್ತು ಎಷ್ಟೋ ಗುರುಗಳು ಈ ತರದ್ ಮಾಡಿಟ್ಕೊಬಿಟ್ಟಿದ್ದಾರೆ. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಾಧಕರುಗಳು ಈ ತರದ್ ಮಾಡಿಟ್ಕೊಬಿಟ್ಟಿದ್ದಾರೆ. ಅವ್ರಿಗೆ ಅದರ ಬಗ್ಗೆ ಲಜ್ಜೆಯೂ ಇಲ್ಲ, ನಾಚಿಕೆಯೂ ಇಲ್ಲ. ಲಜ್ಜೆ ಅನ್ನೋದಂತೂ ಇಲ್ಲವೇ ಇಲ್ಲ. ಲಜ್ಜೆ ಅಂದ್ರೆ ಅದೇ ನಾಚಿಕೆಯ ಅತಿ ಎತ್ತರದ್ದು, ಚಲೆಗ. ಸೊ ಒಬ್ಬ ಸನ್ಯಾಸಿ ಅಧಿಕಾರದ ಮೇಲೆ ಆಸೆ ಪಡಬಾರ್ದು. ಒಬ್ಬ ಗುರು ವಿಪರೀತ ಅಧಿಕಾರದ ಮೇಲೆ ಆಸೆ ಪಡಬಾರ್ದು.
ವಿಪರೀತ ಐಷಾರಾಮ ಜೀವನವನ್ನ ನಡೆಸಬಾರದು. ಅದುವೇ ಗಣಪತಿ ಮಖ. ಸೊ ಆ ಮಖ ನಕ್ಷತ್ರಕ್ಕೆ ಉತ್ತರ ನಕ್ಷತ್ರ ಅಧಿಕಾರ ವಿಪತ್ತೆ. ಏನು ಬಂದು ಕೂತ್ಕೊಂಡ್ರೆ ಸಿಂಹಾಸನದಲ್ಲಿ ಅಲ್ಲಿಗೆ ಹೋಯ್ತು ಆ ಆಶಸ್. ನೋಡಿ, ಅದನ್ನ ಶಂಕರಾಚಾರ್ಯರು ತೋರಿಸ್ಕೊಡ್ತಾರೆ. ಅಲ್ಲೊಂದು ನಡೆಯುತ್ತೆ ಒಂದು ಸಂವಾದ, ಮಹಾವಿದ್ಯಾ ಸಂವಾದ. ಅದನ್ನ ತೋರಿಸ್ಕೊಡ್ಲಿಕ್ಕೆ ಸತ್ತು ಹೋದ ಒಬ್ಬ ರಾಜನ ದೇಹದೊಳಗಡೆ ಹೋಗ್ತಾರೆ. ಹೋದ್ಮೇಲೆ ನೋಡಿ, ಆ ಆತ್ಮ ದೇಹಕ್ಕೆ ತಕ್ಕಂತೆ ಆಡಲ್ಲ, ಆತ್ಮಕ್ಕೆ ತಕ್ಕಂತೆ ಆಗುತ್ತೆ. ಯೋಗ ನಿದ್ರೆಯಿಂದ ತಮ್ಮ ಆತ್ಮವನ್ನ ದಿಗ್ಬಂಧನ ಮಾಡಿ ದೇಹದಿಂದ ತಗೊಂಡೋಗಿ ಆತ್ಮವನ್ನ ಪರಕಾಯ ಪ್ರವೇಶ. ಒಬ್ಬ ರಾಜ ನೋಡಿದ್ರೆ ಮಂತ್ರಿಗೆ ಅನುಮಾನ ಬಂದ್ಬಿಡುತ್ತೆ. ಏನಿದು? ಎದ್ದು ಶಿವಪೂಜೆ, ಧ್ಯಾನ, ವಿಭೂತಿ, ಮಂತ್ರೋಕ್ತಿಗಳು, ಯಾವಾಗಲೂ ಹೆಣ್ಣು ಹೆಂಡ ಅಂತ ಮಲಗ್ತಿದ್ದಂತ ನಮ್ಮ ರಾಜನಲ್ಲಿ ಏನಿದು ಬದಲಾವಣೆ? ಸೂಕ್ಷ್ಮವಾಗಿ ಗಮನಿಸ್ತು, ಇದು ಯಾವುದು ಯೋಗಿ ಮಾಯ, ಯಾರೋ ಯೋಗಿ ಬಂದು ಸೇರಿಬಿಟ್ಟಿದ್ದಾರೆ. ಅವತ್ತಿನ ಕಾಲಕ್ಕೆ ಗೊತ್ತಾಗ್ತಿತ್ತು. ತುಂಬಾ ಒಂದು ಸಾಧಕರೇ ಮಂತ್ರಿಗಳಾಗಿರ್ತಿದ್ರು. ಇವತ್ತು ಇಟ್ಕೊಂಡಿರೋ ಮಂತ್ರಿಗಳು ಎಂತವರು? ದೊಡ್ಡ ದೊಡ್ಡ ಸಾಧಕರು ಬೇರೆ ರೀತಿಯಲ್ಲಿ. ಅವತ್ತನ್ನ ನೋಡಿ, ಓಹೋ, ತನ್ನ ಒಂದು ಸೈನಿಕರನ್ನ ಗುಪ್ತವಾಗಿ ಕರೆದು ಇಲ್ಲೆಲ್ಲೋ ಸರೌಂಡಿಂಗ್ ನಲ್ಲಿ ಯಾವುದೋ ಒಂದು ಯೋಗಿ ಬಂದಿರ್ಬೇಕು, ಕಾಣಿಸ್ಲಿಲ್ಲ, ಎಲ್ಲಾದ್ರೂ ದಿಗ್ಬಂಧನ ಮಾಡಿಟ್ಕೊಂಡಿದ್ರೆ ಕತ್ತರಿಸಿ ಪೀಸ್ ಪೀಸ್ ಮಾಡಿಬಿಡಿ. ಯಾಕಂದ್ರೆ ಮತ್ತೆ ಆತ್ಮವಾಗ ಅದ್ರಲ್ಲಿ ಸೇರೋಕ್ಕಾಗಲ್ಲ, ನನ್ನ ರಾಜನಲ್ಲೇ ಎದ್ದು ಬಿಡುತ್ತೆ. ಇಂಥ ರಾಜ ಅವಶ್ಯಕತೆ ಅಂತ. ನೋಡಿ, ರಾಜನ ಒಳಗಡೆ ಕೂಡ ಈ ಸನ್ಯಾಸ ಭಾವದ ಆ ಒಂದು ಆತ್ಮ ಹೋಗಿ ಸೇರಿದೆ. ಅದಕ್ಕೆ ಹೇಳುದು ಆತ್ಮಂ ಆತ್ಮಂ ಆತ್ಮಂ. ಈ ದೇಹ ಅನ್ನೋದು ಒಂದು ಬಾಕ್ಸು ಅಷ್ಟೇ. ಇದ್ರಲ್ಲಿ ಹೆಂಗ್ ಸೇರ್ತೀವೋ ಹಾಗೆ ಆ ತರದ್ದು ಒಂದ್ ಸ್ವಲ್ಪ ಈ ಮಾಯೆ ಈ ದೇಹಕ್ಕೆ ಎಳಿತಲೇ ಇರುತ್ತೆ. ನೋಡಿ, ಶಂಕರಾಚಾರ್ಯರ ಆತ್ಮ ಸೆಳೆತಕ್ಕೊಳಗಾಗಿಲ್ಲ. ಆ ಕಾಮ, ಆ ತುಂಟಾಟ, ಆ ಕುಡುತ, ಆ ಜೂಜಾಟ, ವೈಶ್ಯರು, ಸುರತ ಇಲ್ಲ, ರಾಜ್ಯಭಾರ ಮಾಡ್ಬೇಕಿತ್ತು. ಅಲ್ಲೊಂದು ದಾಂಪತ್ಯ ರಹಸ್ಯದ ಒಂದು ಪ್ರಶ್ನೆ ಇರುತ್ತೆ, ಅದನ್ನ ತಿಳ್ಕೋಬೇಕಿತ್ತು. ಬಂದು ಕಡೆಗೆ ದೈವಿಚ್ಛೆ, ಆ ಶರೀರ ತ್ಯಾಗ ಮಾಡಿ ಬಂದು ಆ ಶರೀರದಲ್ಲಿ ಸೇರಿ ಎದ್ದೋಳ್ತಾರೆ ಶಂಕರಾಚಾರ್ಯರು. ಸನ್ಯಾಸಿಯಾಗಿಯೇ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂಥದ್ದು ಶಂಕರಾಚಾರ್ಯರು ಒಬ್ಬರೇ ಆ ರೀತಿ ಪರಕಾಯ ಪ್ರವೇಶದಲ್ಲಿ. ನಮಗಿದ್ರೂ ಕೂಡ, ನಮಗೆಲ್ಲಾ ತಿಳಿದಿದ್ರು ನಾವು ಡುಬ್ಕಿ ಹೊಡೆಯೋದೆ. ಸೊ ಮಖ ನಕ್ಷತ್ರಕ್ಕೆ ಉತ್ತರಾಷಾಢ, ಕೃತ್ತಿಕಾ ನಕ್ಷತ್ರ ನಿಮಗೆ ಆಪತ್ತೆ, ಅವತ್ತಿನ ವಿಪತ್ತೆ ಅನ್ನತಕ್ಕಂಥದ್ದು. ಇನ್ನಷ್ಟಿದೆ ಈ ತರದ ವಿಪತ್ತಾರಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪುಷ್ಯ ನಕ್ಷತ್ರ, ನನ್ನಮ್ಮ ಗಂಗಮ್ಮನ ವಾರ್ಷಿಕೋತ್ಸವ, ಅಲ್ಲೊಂದು ನವಚಂಡಿಕಾ ಯಾಗದ ಒಂದು ಸಂಕಲ್ಪ ಇದೆ, ಪಾಲ್ಗೊಳ್ಳಿ. ಅಮ್ಮನ ರಕ್ಷಣೆ ನಿಮಗೆ ಸಿಗಲಿ, ಅಮ್ಮನ ಅನುಗ್ರಹ. ನೋಡಿ, ಬದುಕಿದ್ರೆ ಉಪ್ಪು ಮಾರಿಯಾದರೂ ಬದುಕು ಕಟ್ಕೊಬಿಡ್ಬೇಕು ಅಂತ ನಮ್ಮ ಹಿರಿಯರು ವಿಶೇಷವಾಗಿ ಹೇಳ್ತಾರೆ. ಉಸಿರಿದ್ರೆ ಉಪ್ಪು ಮಾರ್ಕೊಂಡಾದ್ರೂ ಬದುಕ್ ಬಿಡ್ಬೇಕಂತೆ. ಉಸಿರೇ ಇಲ್ಲ ಅಂದ್ರೆ ಯಾರಿಗೆ ಬೇಕು? ತುಂಬಾ ಜನ ಹೇಳ್ತಾರೆ, ಗುರುಗಳೇ ಮುಗಿದೋಯ್ತು, ಎಲ್ಲ ಆಗೋಯ್ತು, ಉಸಿರಿದೆಯಾ? ನಾನು ಅದನ್ನ ಹೇಳ್ತಾನೆ,
ಆ ಸತ್ಯ ಹರಿಶ್ಚಂದ್ರು ಹೆಂಡತಿ ನಡ ಇಡ್ತಾನೆ. ದ್ರೌಪದಿ ದೇವಿ ವಿರಾಟ ರಾಜನ ಹೆಂಡತಿಗೆ ಕುಂಡಿ ತೊಳಿತಾ ಇರ್ತಾಳೆ. ಮಹಾರಾಣಿ, ಪಟ್ಟದ ರಾಣಿ, ತಾಯಿ ಜಗನ್ಮಾತೆ ಸ್ವರೂಪ, ಅಯೋನಿಜೆ, ಅಗ್ನಿ ಸಂಭೂತೆ, ಕೃಷ್ಣೆ. ಆ ತಾಯಿ ಕೃಷ್ಣನ ಪರಿಪೂರ್ಣ ಅನುಗ್ರಹ ಪಡೆದವಳು. ಆಕೆಗೆ ತಪ್ಪಲಿಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತಿತ್ತು, ಬದುಕಿದ್ದರೆ, ನಾವು ಉಸಿರಿದ್ದರೆ ರಾಜ್ಯ ಆಳ್ಬೋದು. ತುಂಬಾ ಜನ ತಟ್ಕೊಳಲ್ಲ. ಇವಾಗ ಡಿಪ್ರೆಷನ್ ಜಾರ್ತಿರೋದು ಅದೇ. ಇದು ಸಿಗ್ಲಿಲ್ಲ, ಹಿಂಗಾಗೋಯ್ತು, ಇಲ್ಲ ಸಪ್ರೆಷನ್, ಸಾಯಿಸ್ಬಿಡೋದು, ಕೊಲೆ ಮಾಡೋದು, ಬಿಡೋ ಇಲ್ಲ ಉನ್ಮಾದಗಳು, ಉತ್ಪಾತಗಳು, ಇದು ಆಗ್ತಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಉಸಿರಿದ್ದರೆ ಉಪ್ಪು ಮಾರಿಕೊಂಡಾದರೂ ಬದುಕು ಕಟ್ಕೊಳ್ಳೋಣ. ವಾಪಸ್ ಬರ್ತೇವೆ, ಮತ್ತೆ ಬರೋಣ. 10 ವರ್ಷನ, 20 ವರ್ಷನ, 24ನೇ ವಯಸ್ಸಿಗೆ ನೆನಪಿಟ್ಟುಕೊಳ್ಳಿ. 24ನೇ ವಯಸ್ಸಿಗೆ ಈ ಮಕ್ಕಳು ಪಾಂಡವರು ತುಂಬಾ ಯೌವನ, ಅರಗಿನ ಮನೆಗೆ ಬೆಂಕಿ ಹಚ್ಚೋದು ನೆನಪಿಟ್ಕೊಳ್ಳಿ. 74ನೇ ವಯಸ್ಸು ಹೆಚ್ಚು ಕಡಿಮೆ 48-50 ವರ್ಷಗಳ ನಂತರ ಒಂದು ದೊಡ್ಡ ಯುದ್ಧ. 72ರಿಂದ 75 ಕೋಟಿ ಜನಗಳ ಒಂದು ಹತ್ಯೆ ಆಗುತ್ತೆ. 72ರಿಂದ 75 ಕೋಟಿ, ನೆನಪಿಟ್ಟುಕೊಳ್ಳಿ, ಮಹಾಭಾರತದ ಯುದ್ಧದಲ್ಲಿ ನಡೆದಿರತಕ್ಕಂಥದ್ದು. ಒಂದು ರಾಜ್ಯ ಆಳಲಿಕ್ಕೆ they took 50 years, 50 ವರ್ಷ. ಸೆಂಟ್ರಲ್ ಸ್ವಲ್ಪ ದಿನ ಅಷ್ಟೇ. ಅವರು ಇಂದ್ರಪ್ರಸ್ಥ ಎಲ್ಲ ನೋಡಿ ತಡಿಲಾರದೆ ಜೂಜುಗಾಡಿ ಕಳಿಸ್ತಾರೆ. ಆವಾಗ್ಲೂ ಹೋರಾಟವೇ. ಹುಟ್ಟಿದಾಗಲಿಂದ ಯುವರಾಜ, ಇವರು ಹುಟ್ಟಿದಾಗಲಿಂದಲೂ ಬಿಕಾರಿಗಳಂತೆ. ಅಂತೂ ಇಂತೂ ಕುಂತಿ ಪುತ್ರರಿಗೆ ರಾಜ್ಯ ಸಿಕ್ತಪ್ಪ ಅನ್ನೋ ಮಾತು ಕಟ್ಟ ಕಡೆದಾಗೆ. ಅಂತೂ ಇಂತೂ 50 ವರ್ಷ ಪೇಷನ್ಸ್ ಇಂದ ಕಾಯ್ತಿದ್ರು. ಕಡಿಮೆ ಅಂದ್ರು. ಧರ್ಮರಾಯರು ಪಟ್ಟಕ್ಕೆ ಏರಿದಾಗ 74-75 ವರ್ಷ ಆಗಿತ್ತು. ನೆನ್ಪಿಟ್ಕೊಳ್ಳಿ, ದಾಟಬಿಟ್ಟಿತ್ತು ಇನ್ನು. ಯಾಕಂದ್ರೆ ಅವ್ರು ಆಳಿದ್ದ ಆಮೇಲೆ ಒಂದು 32-34 ವರ್ಷ ಅಷ್ಟೇ ರಾಜ್ಯಭಾರ. ಆಮೇಲೆ ವಯಸ್ಸಾಯ್ತು, ಸಾಕು. ಕೃಷ್ಣರು ಹೋದಾಗ 108 ವರ್ಷ. ಕೃಷ್ಣರ ಸಮಾನ 6 ತಿಂಗಳ ಡಿಫ್ರೆನ್ಸ್ ಅರ್ಜುನ ಅಷ್ಟೇ. ಹೆಚ್ಚು ಕಡಿಮೆ ಒಂದೇ ಇದ್ರಲ್ಲಿ ಹುಟ್ಟಿದ್ದು. ಭೀಮ ದೊಡ್ಡವನು, ಭೀಮನಿಗಿಂತ ಧರ್ಮರಾಯರು ದೊಡ್ಡವರು. ಒಬ್ಬೊಬ್ರು 1.5-2 ವರ್ಷ ದೊಡ್ಡವರು ಅಂದ್ರೂ ಕೂಡ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ಕೃಷ್ಣನು ಸಾಯುವಾಗಲೇ 108 ವರ್ಷ. ಆ ಭೌತಿಕ ದೇಹವನ್ನು ಬಿಡುವಾಗ ಅಲ್ಲಿಗೆ 110-112 ವರ್ಷ ಆಗ್ಬಿಟ್ಟಿದೆ ಧರ್ಮರಾಯರಿಗೆ. ಸಾಕು ಅಂತ ಬಿಟ್ಟು ಹೋಗ್ತಾರೆ. ಯೋಚನೆ ಮಾಡಿ ನೋಡಿ, 50 ವರ್ಷದ ತಾಳ್ಮೆ. ಉಸಿರಿದ್ದರೆ ಉಪ್ಪು ಮಾರಿಕೊಂಡು ಬದುಕಿದ್ರು. ಅದಕ್ಕೆ ರಾಜ್ಯ ಸಿಕ್ತು. ನಮ್ಮ ಕೈಯಲ್ಲಿ 5 ದಿನ ತಡ್ಕೊಳ್ಳಲ್ಲ, 5 ವರ್ಷ ತಡ್ಕೊಳ್ಳಲ್ಲ. ಇನ್ನು ಇಷ್ಟು ವರ್ಷನ ಗುರುಗಳೇ. ಅಯ್ಯೋ, ಒಬ್ಬಮ್ಮ ತಾಯಿ ಜೀವ, ಮಗನಿಗೆ ಮದುವೆ ಮಾಡ್ಬೇಡ ಅಂದ್ರು, ಮಾಡಿಬಿಟ್ಟು ಬಂದುಬಿಟ್ಟು ಹೇಳ್ಬಾರ್ದು, ನೋವಾಗುತ್ತೆ. ಗಂಡಿಗೆ ಅದೇ ಇಲ್ಲ ಅನ್ನತಕ್ಕಂಥದ್ದು. ಅಲ್ಲಿ ನಡೆದೇ ಇಲ್ಲ. ಆ ಮಗುಗೆ ಆಗ್ತಿಲ್ಲ, ಇವನಿಗೂ ಗೊತ್ತಾಗ್ತಿಲ್ಲ. ತುಂಬಾ ಒಳ್ಳೆ ಮಗು. ಅಲ್ಲೊಂದು ಕೆಲಸ ಹೋಗಿದ್ದ, ಆ ಒತ್ತಡ, ಇನ್ನೊಂದು ಅವನಲ್ಲಿ ಕೆಲವೊಂದು ಪಾಪ ಗೊತ್ತಿಲ್ಲ. ಮಗುವಿನಂತ ಮಗುವಿಗೆ ಹೋಗಿ ಮದುವೆ ಮಾಡಿದ್ರೆ ಆ ಮಗು ನಾಚಿಕೆ ಬಿಟ್ಟು ಕೇಳುತ್ತೆ, ನನ್ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗೋ, ನನ್ನನ್ನೆಲ್ಲಾದ್ರೂ ಸುತ್ತಾಡ್ಸೋ. ಇನ್ನು ತಾಯಿನೇ ಹೇಳ್ತಿದ್ದಾರೆ, ನಿನ್ನ ಮಗನ್ಗೆ ಅದೇ ಇಲ್ಲಮ್ಮ, ಅವನಿಗೆ ಬರೋಲ್ಲಮ್ಮ ಅಂತಾನೆ ಹೇಳ್ಬಿಟ್ಟೆ. ಈಗ ನಡೀತಿರೋ ಚಂದ್ರದಶ, ಚಂದ್ರ ಅಷ್ಟಮ, ಕನ್ಯಾ ಲಗ್ನಕ್ಕೆ ಕೇತು ನಕ್ಷತ್ರ, ಅದರ ಮೇಲೆ ಕುಜ ಅಲ್ಲೇ ಇದ್ದಾನೆ, ಅವನು ಕೇತು ನಕ್ಷತ್ರ. ಅದಾದ ಮೇಲೆ ರಾಹು 2ನೇ ಮನೆಯಲ್ಲಿ, ಅವನ ನಕ್ಷತ್ರದಲ್ಲೇ ಇದ್ದಾನೆ. ಎಲ್ಲಮ್ಮ ಕಡಿಮೆ ಅಂದ್ರು 10+7 17 ವರ್ಷ. ಈಸ್ ಆಲ್ರೆಡಿ 30-31 ವರ್ಷ. ಇನ್ನು 17 ವರ್ಷ ಅಂದ್ರೆ ಕೃಷ್ಣ ಅಂತ ತಲೆ ಸುತ್ತಿ ಕೂತು ಬಿಟ್ರು. ಕಣ್ಣಲ್ಲಿ ನೀರು. ಏನು ಭಗವಂತ, ನಾನು ಅವತ್ತೇ ಹೇಳಿದ್ನಲ್ಲ, ಕೇಳಿದ್ರ? ಕೆಲವು ಬೇರೆ ರೂಲ್ಸು ಹೇಳ್ಕೊಟ್ಟಿರ್ತವೆ, ಅದನ್ನ ಹೇಳಕ್ಕಾಗೋದಿಲ್ಲ.
ವಾಯಿನಲ್ಲಿ ನೇರವಾಗಿ ತಪ್ಪಾಗುತ್ತೆ. ನೀವು ಹೇಳಿದ್ದದು ಯೋಚನೆ ಮಾಡ್ಬೇಕಿತ್ತೇನೋ, ಎಲ್ಲೋ ತಪ್ಪು ಮಾಡ್ಕೋಬಿಟ್ಟೆ ತಾಯಿ ಜೀವ, ಅದೆಷ್ಟು ಆಲಾಪಿಸ್ಬಿಟ್ರು. ಆದ್ರೆ ನಾವು ತಟ್ಕೊಳ್ಳಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಉಸಿರಿದ್ದ ಮಗ ಮುಖ್ಯನಾ, ಇನ್ನೊಂದು ಅಯ್ಯೋ ವಂಶೋದ್ಧಾರಕ ಆಗಲ್ಲ, ಪರವಾಗಿಲ್ಲ ನನ್ ಮಗ ಮುಖ್ಯ, ವಂಶೋದ್ಧಾರಕ ಬಂದು ಅವನೇನೋ ಉದ್ಧಾರಕ ಮಾಡಿಬಿಡ್ತಾನೆ, ನಿಮ್ದೊಂದು ರಾಜ್ಯ ಇದೆ. ಬದಲಾಗಿ ಮಕ್ಕಳೇ, ಅದಕ್ಕೋಸ್ಕರವೇ ಇಂಥ ಒಂದು ಪಿಶಾಚ ಯೋಗದ ಪ್ರಭಾವದಿಂದ ನೀವು ಇಲ್ಲದ ಭ್ರಮೆಯೇ ಸತ್ಯ ಅಂತ ಅಲ್ಲೇ ನಿಂತ್ಕೊಬಿಡ್ತೀರಿ. ಬಂದು ಪಾಲ್ಗೊಳ್ಳಿ, ಅಮ್ಮನವರ ಸೇವೆ ತಗೊಳ್ಳಿ. ಇಲ್ಲ ಆದಾಗಲೂ ಬಂದು ಒಂದು ಯಾವುದಾದ್ರೂ ಒಂದು ವಿಶೇಷ ದಿನಗಳು ಹೇಳ್ತಾ ಇರ್ತಾನೆ, ಇಲ್ಲ ನಿಮಗೆ ಅನುಕೂಲ ಆದಾಗಲೂ ಬಂದು ಅಮ್ಮನ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಶನಿ ಸಾರದಲ್ಲಿ, ಶನಿ 12ನೇ ಮನೆ, ಕರ್ಮಕಾರಕ, ದೂರದ ಕೆಲಸ, ದೂರದ ವ್ಯವಹಾರ, ಒಂದ್ ಸ್ವಲ್ಪ ಬಾಧೆಯ ಯುದ್ಧ ಸಂದರ್ಭ, ಆಯಿಲು, ಪೆಟ್ರೋಲು, ಲಿಕ್ಕರು, ಟ್ರಾನ್ಸ್ಪೋರ್ಟು, ಎಂಟರ್ಟೈನ್ಮೆಂಟು, ವಜ್ರ ವೈಡೂರ್ಯ, ಬಂಗಾರ, ಬೆಳ್ಳಿ, ಇಂಥ ಒಂದು ವ್ಯಾಪಾರ, ಉದ್ಯೋಗ, ಅಲ್ಲೊಂದು ಸಣ್ಣ ಒಂದು ಖರ್ಚುಗಳ ಬಾಬತ್ತು, ದೊಡ್ಡದಾಗೇನು ತೊಂದರೆ ಏನಿಲ್ಲ. ವೃಷಭ ರಾಶಿ 3ನೇ ಮನೇಲಿ ಚಂದ್ರ ಶನಿ ಸಾರ, ಶನಿ ಲಾಭದಲ್ಲಿ 100%. ಇವತ್ತು ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲವೇ, ಚೆನ್ನಾಗಿದೆ. ದೈವಾನುಗ್ರಹ, ದೈವ ದರ್ಶನ, ಗುರುದರ್ಶನ, ಪ್ರಸಾದ ಸೇವನ. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಬ್ಯೂಟಿಫುಲ್ ಡೇ. ನೀವ್ ಏನ್ ಕಷ್ಟಪಟ್ಟಿದ್ದೀರೋ ವೃತ್ತಿಯಲ್ಲಿ ಅದಕ್ಕೆ ತಕ್ಕದಾದಂತ ಒಂದು ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ಸಿಗತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಮನೆ ವಿಚಾರದಲ್ಲಿ ಒಂದ್ ಸಣ್ಣ ಎಳೆದಾಟಗಳಿರುತ್ತೆ, ಬಿಡಿ. ಮನೆಯವರು, ನಮ್ಮ ಕುಟುಂಬದವರು ಒಂದ್ ಸಣ್ಣ ಶರಣಾಗತಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ಚಂದ್ರ ನಿಮ್ಮನೇಲೆ, ಶನಿ ಸಾರ, ಶನಿ ಭಾಗ್ಯದಲ್ಲಿ, ಕೈ ಕೆಸರಾಗದೆ ಬಾಯಿ ಮೊಸರು ಆಗೋದು. ಇವತ್ತು ಕಷ್ಟ ಪಡಬೇಕು, ಕಷ್ಟಾಜಿತಕ್ಕೆ ತಕ್ಕಂತ ಒಂದು ಫಲ ಸಿಗತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ. ಕೈ ಕೆಸರು ಮಾಡ್ಕೊಳ್ಳಿ, ಮೊಸರು ಆಗುತ್ತೆ. ಕಷ್ಟಪಡ್ದು ಎಲ್ಲ ಸಿಕ್ಬಿಡ್ಬೇಕು ನೋಡಿ. ಒಂದು ಬಹುದೊಡ್ಡ ಗೆಲುವಿನ ಹಿಂದೆ ಕಡಿಮೆ ಅಂದ್ರೂ 1000 ಸೋಲು, 1000 ಉಳಿಪೆಟ್ಟು ಬಿದ್ದಿರ್ತಾವೆ. ಇವತ್ತು ಏನು ಬೇಡ, ನಮ್ಮ ಅಯೋಧ್ಯ ರಾಮ ಶ್ರೀರಾಮಚಂದ್ರರ ವಿಗ್ರಹ ಅದು ಎಷ್ಟು ಲಕ್ಷ ಏಟು ತಿಂದಿರುತ್ತೋ ಆ ವಿಗ್ರಹ ಆಗಲಿಕ್ಕೆ, ಆ ಕಲ್ಲು ಒಳಗಡೆ ಹೋಗ್ತಿದ್ದಾಗೆ ದೇದೀಪ್ಯಮಾನವಾಗಿರ್ತಕ್ಕಂಥ ಮಹಾ ವಿಗ್ರಹ ಚೇತನ ಆಗ್ಬಿಟ್ಟಿದೆ ಅಂತಕ್ಕಂಥದ್ದು ಎಲ್ಲರೂ ಪೂಜಿಸ್ತೀವಲ್ವಾ. ಎಸ್, ಏಟು ಬೀಳದೆ, ಅವಮಾನ ಬೀಳದೆ ಅಷ್ಟು ದೊಡ್ಡದು ಸಿಗೋಲ್ಲ. ನಾವು ರೆಡಿ ಇಲ್ಲ, ಎಲ್ಲ ಈಸಿಯಾಗಿ ಸಿಗ್ಬೇಕು. ಹೋಗಿದ ತಕ್ಷಣ ಸಿಗ್ನೇಚರ್ ಹಾಕಿದ್ದೆ ಚೆಕ್ ಬಂದ್ಬಿಡ್ಬೇಕು, ಅಕೌಂಟಲ್ಲಿ ದುಡ್ಡು ಬಂದ್ಬಿಡ್ಬೇಕು. ಅವಮಾನ ಸೋಲಕ್ಕೆ ರೆಡಿ ಇಲ್ಲ ನಾವು. ಎಚ್ಚರಿಕೆ. ಸಿಂಹ ರಾಶಿ ಶನಿಯು ಅಷ್ಟಮ, ಆಳು ಮಾಡಿದ ಹಾಳು, ಮಗನ್ ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ. ಆದಷ್ಟು ಇವತ್ತು ನಿಮ್ ಕೆಲಸ ನೀವೇ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಯಾವ್ದು ನೋಡ್ಬೇಕಿರ್ತೈತೆ. ಇಲ್ಲ ಒಂಥರ ಮಂಕಾಗ್ ಸಿಗುತ್ತೆ. ಎಲ್ಲ ಅರ್ಧರ್ಧ ಕೆಲಸಗಳು, ಅರ್ಧರ್ಧ ಭಾವ, ದುರ್ಗಾ ಆರಾಧನೆ, ದುರ್ಗಾ ದರ್ಶನ, ಸಮಾಧಾನ. ಕನ್ಯಾ ರಾಶಿ ಚಂದ್ರ ಲಾಭದಲ್ಲಿ, ಸಪ್ತಮದಲ್ಲಿ ಗಂಡ ಶನಿ. ಸ್ವಲ್ಪ ನೋಡ್ಕೊಂಡು ಯಜಮಾನರು, ಪತ್ನಿ, ಅವರ ಆರೋಗ್ಯ, ಈ ವಿಚಾರದಲ್ಲಿ ಒಂದು ಸಣ್ಣದಾಗಷ್ಟೇ, ಬೇರೆ ಇನ್ನೇನಿಲ್ಲ. ಲಾಭದಲ್ಲಿ ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಸಪ್ತಮದಲ್ಲಿ ಇರೋದನ್ನ ಕೊಡೋದು, ತಗೊಳ್ಳೋದು, ನೋಡೋದು, ಪಾಲುದಾರಿಕೆ, ಟ್ರಾನ್ಸ್ಪೋರ್ಟು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಸು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಅಲಂಕಾರ, ಒಪ್ಪ, ಓರಣ, ಇಂತಹ ವ್ಯವಹಾರಗಳು ಅದ್ಭುತ ಅನುಕೂಲ. ತುಲಾ ರಾಶಿ ಉದ್ಯೋಗ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಇವ್ರು ನೋಡ್ತಾರೆ, ನನಗೆ ಕೊಡ್ತಾರೆ, ಇವ್ರು ನೋಡ್ತಾರೆ, ಮಾಡ್ತಾರೆ. ನೀವು ನಿತ್ಯ ಬಂದು ನನ್ನ ಕೆಲಸ ಏನು, ಏನೇನ್ ಮಾಡ್ಬೇಕು, ವಾಟ್ ಇಸ್ ದಟ್ ಪ್ರೋಟೋಕಾಲ್, ಈ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಕ್ಕಂಥದ್ದು ಮಾಡಿ. ದೈವ ನಡೆಸುತ್ತದೆ ನೋಡಿ. ಅವ್ರು ನೋಡೋಕೆ ಅವ್ರು ಯಾರು, ಅವ್ನು ಯಾರು ನೋಡ್ತಾನಂತ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನ್ಗೆ ಇಷ್ಟು ಇಂಕ್ರಿಮೆಂಟ್ ಬರ್ಬೇಕು ಅಂತ ಯಾಕೆ ಇದು ಮಾಡ್ತೀರಾ? ನಿಮ್ ಪರಿಪೂರ್ಣ ಮನಸ್ಸಿಟ್ಟು ಮಾಡಿ ಒಂದು ಕೆಲಸವನ್ನ, ಖಂಡಿತ ಅದು ಕೊಡುತ್ತೆ. ಅಷ್ಟ್ ಮಾಡಿ. ತುಲಾ ರಾಶಿ ಭಗವಂತ ನೋಡುತ್ತಿದ್ದಾನೆ. 6ನೇ ಮನೆ ಶನಿ, ವಿಜಯಂ. ವೃಶ್ಚಿಕ ರಾಶಿ
ಭಾಗ್ಯಚಂದ್ರ ಫ್ಯಾಂಟಾಸ್ಟಿಕ್. ಆದ್ರೆ ಶನಿ ಸಾರ. ಅದೃಷ್ಟ ಬೇಕು ಅಂದ್ರೆ ಭಾರ ಹೊರ್ಬೇಕಪ್ಪ. ದೊಡ್ಡವರು ಅನ್ನಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ರಾಮಚಂದ್ರರನ್ನ ಲಕ್ಷ್ಮಣರನ್ನ ಭುಜದ ಮೇಲೆ ಹೊತ್ತಿದ್ದಕ್ಕೆ ನನ್ನ ಹನುಮರಿಗೆ ಅಂಥದೊಂದು ಹೆಸರು. ರಾಮರಾಲಯ ಇರುತ್ತೋ ಇಲ್ವೋ, ಪ್ರತಿ ಊರಿನಲ್ಲಿ ಹನುಮರಾಲಯ ಇರುತ್ತೆ, ಹೌದಲ್ವಾ? ಭಗವಂತ ಕೊಟ್ಟಿರುವ ಕಾಣಿಕೆ, ನನ್ನನ್ನು ಹೊತ್ತಿದ್ದಕ್ಕೆ, ನನ್ನನ್ನು ಸದಾ ಹಿಂಬಾಲಿಸಿದ್ದಕ್ಕೆ, ನನ್ನನ್ನು ಸದಾ ನೆನಪಿಟ್ಟುಕೊಂಡು ನಿನ್ನ ಕಾರ್ಯ ಮಾಡಿದ್ದಕ್ಕೆ ಅನ್ನೋ ಒಂದು ಕೈಂಕರ್ಯಕ್ಕೆ ಕೊಟ್ಟಿರತಕ್ಕಂಥ ಒಂದು ವರ ಭಗವಂತನೇ. ನಾನಿರ್ತೀನೋ ಇಲ್ವೋ ನೀನ್ ಇರ್ತೀಯ ಅನ್ನತಕ್ಕಂಥದ್ದು. ಸೊ ಅಂಥದ್ದೊಂದು ಯೋಗದ ದಿನ ವೃಶ್ಚಿಕ. ಧನಸ್ಸು ರಾಶಿ ಸಿಕ್ಕಾಕೋತೀರಿ ಯಾರ್ದೋ ಮಾತಿಗೆ. ಅರ್ಧಾಷ್ಟಮ ಶನಿ ಬೇರೆ, ಅಷ್ಟಮದಲ್ಲಿ ಚಂದ್ರ ಶನಿ ಸಾರ. ಸ್ವಲ್ಪ ಈ ಡಿಜಿಟಲ್ ಅರೆಸ್ಟ್ ಅಂತೆ, ಬೇರೆ ಬೇರೆ ರೀತಿಯ ಅನೈತಿಕ ವ್ಯವಹಾರಗಳು, ಇದೆಲ್ಲ ಈ ಗ್ಯಾಸ್ ಕಾಲ್ಸ್ ಅಂತೇಳಿ ಮಾಡ್ತಿರೋದು, ಈ ತರದ್ದೆಲ್ಲ ಕೆಲವೊಂದು ಬರ್ತವೆ, ನಮ್ಮನ್ನ ಪ್ರಚೋದನೆ ಮಾಡಿಸ್ತವೆ. ಬೇಗ ದುಡ್ಡು ಮಾಡೋ, ಎತ್ತಾಕೊಳ್ಳೋ, ಏನಾದ್ರೂ ಸರಿ. ಎಷ್ಟು ಮಾಡಿದರೂ ನಾನೇ ಇರಲ್ವೇ? ಇದಾರ ಧೀರುಭಾಯಿ ಅಂಬಾನಿ ಇದ್ದಾರ, JRD ಟಾಟಾ ಇದ್ದಾರ, ರತನ್ ಟಾಟಾ ಇದ್ದಾರ? ಎಲ್ಲ ಇಲ್ಲ. ನಮಗೀಗ RCB ಬಿರ್ಲಾ ತಗೊಂಡ್ಬಿಟ್ಟಿದ್ದಾರೆ ಸ್ವಾಮಿ. ಡಿಯಾಜಿಯೋ ಕಂಪನಿಯಿಂದ 16,500 ಕೋಟಿ ಮೇಲೆ ಕೊಟ್ಟು ತಗೊಂಡಿದ್ದಾರೆ ಗೊತ್ತಾ? ಅವತ್ತು ನೋಡಿ ಹೆಚ್ಚು ಕಡಿಮೆ ಒಂದು 400-500 ಕೋಟಿಗೆ ತಗೊಂಡಿರೋದು, ಮಲ್ಯ ಸ್ಟಾರ್ಟ್ ಮಾಡಿರೋದು. ಎಲ್ಲೂ ಬಂದ್ ಬ್ರ್ಯಾಂಡ್ ವ್ಯಾಲ್ಯೂ ನಿಂತಿದೆ ಗೊತ್ತಾ? ಇವತ್ತು ನಮ್ಮ IPL ಕದರ್ ಗೊತ್ತಾ? ಓಪನಿಂಗ್ ಇಲ್ಲೇ ಬೇರೆ. ಇಂಥ ಆಲೋಚನೆಗಳ ಬೆಟ್ಟಿಂಗ್ಗಳು ಇಂಥದ್ದೇ. ನೀವ್ ಯಾರನ್ನಾದ್ರೂ ಕೇಳಿ, ನಿಮ್ ಹೀರೋ ಯಾರು ಅಂತ ಕೇಳಿ, ಯಾರ್ಯಾರ ಹೆಸರು ಹೇಳ್ತಾರೆ. ಇವ್ರ ಮನೆ ಬಂಗಾರ ಆಗೋಗ ಅಪ್ಪನ ಹೆಸರು ಬರಲ್ಲ. ಹೀರೋಯಿನ್ ಯಾರು? ನಿಮ್ ಜೀವನದ ಬಹುದೊಡ್ಡ ಹೀರೋಯಿನ್ ಯಾರು? ಅಮ್ಮನ ಹೆಸರು ಬರೋಲ್ಲ, ಅಮ್ಮ ಅಂತ ಬರೋಲ್ಲ. ಬೇಡ ಅಕ್ಕ, ಬೇಡ ತಂಗಿ, ಬೇಡ ಮಗಳು, ಬೇಡ ಧರ್ಮಪತ್ನಿ. ನಾನಂತೂ ಖುಷಿಯಾಗಿ ಹೇಳ್ತಾನೆ, ನನ್ಗೆ 2 ಹೀರೋಯಿನ್ಸು ಅಂತ. ನನ್ನ ಬದುಕಿಗೆ 2 ಅಮ್ಮಂದ್ರು. ಹುಟ್ಟಿಗೊಂದಮ್ಮ ಆದ್ರೆ ಜೀವನಕ್ಕೆ ನಿಂತಿರೋ ನನ್ನ ತಾಯಿ ಜೀವ. ಖುಷಿಯಿಂದ ಹೇಳ್ತಾನೆ. ಮೇ ಬಿ ನಾನು ಎಕ್ಸ್ಪ್ರೆಷನ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ 100%. ಯಾರಾದ್ರೂ ನೀವು ಹೇಳಿದ್ದೀರಾ? ಇವತ್ತಿನ ಜನರೇಷನ್ ನ ಕೇಳಿ ನೋಡಿ, ಅವ್ರವ್ರ ಹೆಸರುಗಳು, ಟ್ಯಾಟುಗಳು, ಇಲ್ಲಿ ಏನೇನೋ ಹಾಕೊಳ್ಳೋದು, ಇಲ್ಲೇನೇನೋ ಹಾಕೊಳ್ಳೋದು, ಯಾರ್ಯಾರ್ದು ಇಂಥ ಮೂರ್ಖತ್ವ. ವಿರಾಟ್ ಕೊಹ್ಲಿ, ಶಾರುಖ್ ಖಾನ್ ಏನು ಇವ್ರ ಮನೆಗೆ ಬಂದ್ಬಿಟ್ಟು ಇವ್ರನ್ನ ಬೆಳಿಗ್ಗೆ ಎಬ್ಬರಿಸಿ ಇವ್ರಿಗೊಂದು ಬಸ್ ಚಾರ್ಜು, ತಿಂಡಿಗೆ, ಬಸ್ಗೆ, ಬುಕ್ಗೆ ಏನೆಲ್ಲ ಮಾಡಿದ್ದಾರೆ. ಅಪ್ಪನೇ ಹೀರೋ ಅನ್ನೋದು ಬರೋಲ್ಲ ಇವ್ರ ಮನೆ ಬಂಗಾರ ಆಗೋಗ. ಇದೆಲ್ಲ ಸಂಕಟ ಆಗುತ್ತೆ ಮಕ್ಕಳೇ. ಇರ್ಲಿ ಬಿಡಿ. ಕಾಲಾಯ ತಸ್ಮೈ ನಮಃ. ಸೊ ಧನಸ್ಸು ಜಾಗೃತ, ಅಡ್ಡದಾರಿ ಸಂಪಾದನೆ, ಅಡ್ಡ ಆಲೋಚನೆ, ಅಲ್ಲೊಂದು ಪೆಟ್ಟಾಗುತ್ತೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ. ಕೇಂದ್ರದಲ್ಲಿ ಚಂದ್ರ ಫ್ಯಾಂಟಾಸ್ಟಿಕ್, 3ನೇ ಮನೇಲಿ ಶನಿ ಇನ್ನೂ ಫ್ಯಾಂಟಾಸ್ಟಿಕ್. ಅಂದುಕೊಂಡ ಕೆಲಸವೆಲ್ಲ ನಡೆಯುತ್ತಿರ್ತಕ್ಕಂಥದ್ದಾಗುತ್ತೆ. ಎಂಟರ್ಟೈನ್ಮೆಂಟ್, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಲಕ್ಸುರಿ ಇಂಡಸ್ಟ್ರಿ, ಫ್ಯಾಂಟಾಸ್ಟಿಕ್. ಕುಂಭರಾಶಿ. 2ನೇ ಮನೇಲಿ ಶನಿ, ಧನಸ್ಥಾನಂ. ಶನಿ ಯಾವ ಮನೇಲಿ ಇರ್ತಾನೋ ಆ ಮನೆ ವೃದ್ಧಿ, ಆ ಮನೆ ವೃದ್ಧಿ. ನೋಡೋ ಮನೆಗೆ ಪೆಟ್ಟು ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ 6ನೇ ಮನೇಲಿ ಕುಳಿತಿರೋ ಚಂದ್ರ ಶನಿಸಾರದಲ್ಲಿದ್ದು, ಶನಿ ನಮಗೆ ಧನಸ್ಥಾನದಲ್ಲಿದ್ದು, ಇವತ್ತೇನ್ ಕಷ್ಟ ಪಡ್ತಿರೋ ಆ ಕಷ್ಟಾಜಿತಕ್ಕೆ ತಕ್ಕಂತ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ದೈವಾರಾಧನೆ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ಮೀನ ರಾಶಿ. ಗುರು ಪುಣ್ಯ ಸ್ಥಾನದಲ್ಲಿ ಚಂದ್ರ ಫಿಕ್ಸ್ಡ್ ಇನ್ಕಮ್, ಫಿಕ್ಸ್ಡ್ ಡೆಪಾಸಿಟ್, ಫಿಕ್ಸ್ಡ್ ರಿಟರ್ನ್ಸ್, ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಲಯಬಿಲಿಟೀಸ್ ಕೂಡ ಇದೆ. ಖರ್ಚು ಡಿಫಾಲ್ಟ್ ಕೆಲವೊಂದು ಇರ್ತವೆ, ಅಷ್ಟೇ ಸಂಪಾದನೆ ಇರುತ್ತೆ, ಅದೇ ರೀತಿ ಖರ್ಚು ವೆಚ್ಚಗಳು ಇರುತ್ತೆ. ಯೋಚಿಸ್ಕೋಬೇಡಿ. ಮಂತ್ರಸ್ಥಾನದಲ್ಲಿ ಆ ಒಂದು ದೇವಿ ಅಕ್ಷರದಲ್ಲಿ ಚಂದ್ರ ಕುಳಿತಿರೋದ್ರಿಂದ ಇವತ್ತು ದೈವಾರಾಧನೆ, ಗುರು ಆರಾಧನೆ, ದೈವ ದರ್ಶನ, ದೇವಿ ದರ್ಶನ, ಈ ರೀತಿಯ ಒಂದು ಅಮ್ಮನವರ ದರ್ಶನ, ಅಮ್ಮನವರ ಸೇವೆ, ನನ್ನ ಗಂಗಮ್ಮನ ಸೇವೆ, ಇಂಥದೆಲ್ಲ ಸಿಗತಕ್ಕಂಥ ಯೋಗ ಇರುತ್ತೆ. ದಶಮಿ ಬೇರೆ, ಶನಿವಾರ ಬೇರೆ, ಪುಷ್ಯ ನಕ್ಷತ್ರ ಬೇರೆ. ಸುತ್ತಮುತ್ತಲಾದ್ರೂ ಅಮ್ಮನವರ ಆಲಯಕ್ಕೆ ಹೋಗಿ ಬನ್ನಿ. ಏನು ತೊಂದರೆ ಇಲ್ಲ. ನಿಮ್ಮ ಆದಾಯಕ್ಕಾಗಲಿ ಬೆಳವಣಿಗೆಗಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.